ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಝೀರೋ ಪ್ಯಾನಿಕ್ ಮ್ಯಾಥ್ಸ್. ಇವತ್ತಿನ ಸೆಷನ್ ಅಲ್ಲಿ ನಾವೊಂದು ಹೊಸ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಕ್ಯಾಲೆಂಡರ್ ಅಂತ. ಓಕೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಮೆಂಟಲ್ ಅಬಿಲಿಟಿ ಸೆಕ್ಷನ್ ಅಲ್ಲಿ ಕ್ಯಾಲೆಂಡರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಡೆಫಿನೆಟ್ ಆಗಿದ್ದೇ ಇರುತ್ತೆ. ಓಕೆ, ಸೊ ಇದು ಪಾರ್ಟ್ 1 ಆಫ್ ಕ್ಯಾಲೆಂಡರ್ ಕಾನ್ಸೆಪ್ಟ್. ಇದರಲ್ಲಿ ಈ ಸೆಷನ್ ಅಲ್ಲಿ ನಾವು ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಕ್ಯಾಲೆಂಡರ್ ನ ನೋಡೋಣ. ಆನಂತರ ಒಂದಿಷ್ಟು ಬೇಸಿಕ್ ಪ್ರಾಬ್ಲಮ್ಸ್ ಕೂಡ ನೋಡೋಣ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಈಸಿ ನಿಮ್ಗೆ. ಯಾಕೆ ಅಂದ್ರೆ ಕ್ಯಾಲೆಂಡರ್ ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾದಂತ ಬೇಸಿಕ್ ಫ್ಯಾಕ್ಟರ್ಸ್ ಏನಿದೆ ಅದು ತುಂಬಾನೇ ಕಡಿಮೆ ಇದೆ. ಅದರಲ್ಲೂ ಕೂಡ ಸ್ವಲ್ಪ ನಿಮ್ಗೆ ಗೊತ್ತಿರೋದೇ ಇರುತ್ತೆ. ಓಕೆ, ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಏನು ಅಂತ ಫಸ್ಟ್ ನೋಡೋಣ. ಓಕೆ, ಸೊ ಕ್ಯಾಲೆಂಡರ್ ಗೆ ಸಂಬಂಧಪಟ್ಟಂತೆ ತುಂಬಾ ಕಡಿಮೆ ವಿಷಯ ನಿಮಗೆ ಗೊತ್ತಿರಬೇಕು. ಆ ಕಡಿಮೆ ವಿಷಯದಲ್ಲಿ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನು ಅಂದ್ರೆ, ವಾರಕ್ಕೆ ಎಷ್ಟು ದಿನಗಳು ಮತ್ತೆ ಆಡ್ ಡೇಸ್ ಅಂದ್ರೆ ಏನು, ಎಕ್ಸ್ಟ್ರಾ ಡೇಸ್ ಅಂದ್ರೆ ಏನು ಅಂತ. ಆಡ್ ಡೇಸ್ ಅಥವಾ ಅದನ್ನೇ ನೀವು ಎಕ್ಸ್ಟ್ರಾ ಡೇಸ್ ಅಂತ ಅನ್ಕೋಬಹುದು. ಆಡ್ ಡೇಸ್ ಅಂತ ನಿಮ್ಗೆ ನೆನಪುಳಿಲಿಲ್ಲ ಅಂದ್ರೆ ಅದನ್ನ ಎಕ್ಸ್ಟ್ರಾ ಡೇಸ್ ಅನ್ಕೋಬಹುದು. ಈಗ ವಾರಕ್ಕೆ ಎಷ್ಟು ದಿನಗಳು, ಈ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಆನ್ಸರ್ ನಿಮಗೆ ಆಲ್ರೆಡಿ ಗೊತ್ತಿದೆ, ವಾರಕ್ಕೆ 7 ದಿನಗಳು. ಇದರಲ್ಲಿ ಯಾವುದೇ ಡೌಟು ಇಲ್ಲ ನಮ್ಗೆ. ಇನ್ನು ಆಡ್ ಡೇಸ್ ಅಂದ್ರೆ ಏನು ಅಥವಾ ಎಕ್ಸ್ಟ್ರಾ ಡೇಸ್ ಅಂದ್ರೆ ಏನು ಅನ್ನೋದು ಒಂದು ಗೊತ್ತಾಗ್ಬಿಟ್ರೆ ನಿಮಗೆ ಕ್ಯಾಲೆಂಡರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬಹುದು ನಿಮ್ಗೆ. ಓಕೆ, ಸೊ ಈಗ ಆಡ್ ಡೇಸ್ ಅಂದ್ರೆ ಏನು, ವಾರಕ್ಕೆ 7 ದಿನಗಳು. ನಿಮ್ಮ ಹತ್ರ ಒಟ್ಟು ಎಷ್ಟು ದಿನಗಳು ಇರುತ್ತೋ ಆ ದಿನಗಳನ್ನ 7ರಿಂದ ಭಾಗಿಸಿದಾಗ ಏನು ಶೇಷ ಉಳಿಯುತ್ತೋ, ಓಕೆ, ರಿಮೈಂಡರ್ ಏನ್ ಉಳಿಯುತ್ತಲ್ಲ ಅದನ್ನ ಆಡ್ ಡೇಸ್ ಅಂತಾರೆ. ಓಕೆ, ಈಗ 20 ದಿನಗಳಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 20 ಡೇಸ್ ಇದೆ. 20 ಡೇಸ್ ನ 7ರಿಂದ ಭಾಗಿಸಿದಾಗ ನಿಮಗೆ 7 2 14 ಎಷ್ಟು ಉಳಿಯುತ್ತೆ, 6 ಉಳಿಯುತ್ತಲ್ವಾ. 6 ಇದರ ಆಡ್ ಡೇಸ್, ನಂಬರ್ ಆಫ್ ಡೇಸ್. ಓಕೆ, ಅದನ್ನ ಎಕ್ಸ್ಟ್ರಾ ಡೇಸ್ ಅಂತೀವಿ. ಓಕೆ, ಅಂದ್ರೆ ಏನು, ಕೊಟ್ಟಿರೋ ಒಟ್ಟು ದಿನಗಳನ್ನ 7 ಭಾಗಗಳಾಗಿ ಮಾಡ್ಬೇಕು. ಯಾಕಂದ್ರೆ 7 ಅನ್ನೋದು ಒಂದು ವಾರದಲ್ಲಿ ಇರುವಂತ ದಿನಗಳು ಅಲ್ವಾ. ಸೊ ವಾರಗಳಾಗಿ ಗುಂಪು ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, 30 ಅಂತ ತಗೋತೀನಿ ನಾನು. 30ನ್ನ 7ರಿಂದ ಭಾಗಿಸಿದಾಗ 7 4 28 ಇಲ್ಲಿ ಉಳಿಯತ್ತಲ್ವಾ, ಇದು ಶೇಷ. ಓಕೆ, 30ರಲ್ಲಿ 28 ಹೋದ್ರೆ 2 ಉಳಿಯತ್ತಲ್ವಾ ರಿಮೈಂಡರು. ಇದನ್ನ ತಗೋಬೇಕು, ಇದನ್ನ ತಗೋಬಾರ್ದು. 7 4 28 ಅಂತ ತಗೋಬಾರ್ದು. ಅರ್ಥ ಆಯ್ತಲ್ವಾ. ಅಂದ್ರೆ ನಾವು 30ನ್ನ 7 ಭಾಗಗಳಾಗಿ ಮಾಡಿದಾಗ 4 ಭಾಗ ಆಗತ್ತೆ, ಆದ್ರೆ ಅದರಲ್ಲಿ 2 ಎಕ್ಸ್ಟ್ರಾ ಉಳಿಯತ್ತಲ್ಲ, ಅದನ್ನೇ ನಾವು ಎಕ್ಸ್ಟ್ರಾ ಡೇಸ್ ಅನ್ಕೋತೀವಿ ಅಥವಾ ನಂಬರ್ ಆಫ್ ಆಡ್ ಡೇಸ್ ಅನ್ಕೋತೀವಿ. ಸೊ ಯಾವುದೇ ನಂಬರ್ ಆಫ್ ಡೇಸ್ ನ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ಅದನ್ನ ನಿಮಗೆ ಆಡ್ ಡೇಸ್ ನಾಗಿ ಕಂಡುಹಿಡಿಬೇಕು ಅಂದ್ರೆ, ಓಕೆ, ಈಗ 100 ಅಂತ ಇದೆ ಅಂತ ತಿಳ್ಕೊಳ್ಳಿ. ಆಡ್ ಡೇಸ್ ನ 100ರಲ್ಲಿ ಎಷ್ಟು ಆಡ್ ಡೇಸ್ ಆಗುತ್ತೆ ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ 7ರಿಂದ ಅದನ್ನ ಭಾಗಿಸಿ, ಆವಾಗ ಶೇಷ ಏನು ಉಳಿಯುತ್ತೋ ಅದನ್ನ ನಂಬರ್ ಆಫ್ ಆಡ್ ಡೇಸ್ ಅಂತೀವಿ. ಈ ನಂಬರ್ ಆಫ್ ಆಡ್ ಡೇಸ್ ನ ನಾವು ಯಾಕೆ ಕಂಡು ಹಿಡಿತಾ ಇದೀವಿ ಅನ್ನೋದು ನಿಮಗೆ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಗೊತ್ತಾಗುತ್ತೆ. ಇದೇ ನಂಬರ್ ಆಫ್ ಆಡ್ ಡೇಸ್ ಅನ್ನೋ ಒಂದೇ ಕಾನ್ಸೆಪ್ಟ್ ನಿಮಗೆ 90% ಆಫ್ ಕ್ಯಾಲೆಂಡರ್ ರಿಲೇಟೆಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ 100ರಲ್ಲಿ ಎಷ್ಟು ಆಡ್ ಡೇಸ್ ಇದೆ ಅಂತ ನೀವು ಹೆಂಗ್ ಹೇಳ್ತೀರಾ. ಓಕೆ, ನೋಡಿ, 14 7 98 ಅಥವಾ 7 1 7 7 1 7, ಇಲ್ಲಿ 3 ಉಳಿಯುತ್ತೆ, 7 4 28, 2 ಉಳಿಯತ್ತಲ್ವಾ, ಆ 2 ಶೇಷ. ಯಾಕಂದ್ರೆ 2 7ರಿಂದ ಭಾಗ ಹೋಗಲ್ಲ. ಓಕೆ, 14 7 98, 2 ಉಳಿಯತ್ತಲ್ಲ, ಅದನ್ನ ಶೇಷ ಅನ್ಕೋಬೇಕು. ಓಕೆ, ಇದನ್ನ ನಾವು ನಂಬರ್ ಆಫ್ ಎಕ್ಸ್ಟ್ರಾ ಡೇಸ್ ಅನ್ಬೋದು ಅಥವಾ ನಂಬರ್ ಆಫ್ ಆಡ್ ಡೇಸ್ ಅನ್ಬೋದು. ಓಕೆ, ಇದು ಯಾಕೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ನ ನೀವು ಏನ್ ಗೊತ್ತಿರಬೇಕು, ಇಯರ್ ಅಂದ್ರೆ ವರ್ಷ. ಒಂದು ವರ್ಷದಲ್ಲಿ ಎಷ್ಟು ಡಿಫರೆಂಟ್ ಟೈಪ್ಸ್ ಇರ್ತವೆ ಅಂತ. ಒಂದು ವರ್ಷದಲ್ಲಿ 2 ಡಿಫರೆಂಟ್ ಟೈಪ್ಸ್ ಇರ್ತವೆ. 2 ಡಿಫರೆಂಟ್ ಟೈಪ್ಸ್ ಯಾವುವು, ಒಂದು ಲೀಪ್ ಇಯರ್ ಅಂತ, ಇನ್ನೊಂದು ನಾನ್ ಲೀಪ್ ಇಯರ್ ಅಂತ. ಈ ಕಾನ್ಸೆಪ್ಟ್ ನ ನೀವು ಕೇಳಿರ್ತೀರಾ. ಓಕೆ, ಲೀಪ್ ಇಯರ್ ಅನ್ಬಹುದು ಅಥವಾ ಅದನ್ನ ಕನ್ನಡದಲ್ಲಿ ಅಧಿಕ ವರ್ಷ ಅಂತ ಅಂತಾರೆ. ವರ್ಷದಲ್ಲಿ ಯೂಶುವಲಿ ನಾವು ಎಷ್ಟು ದಿನಗಳು ಅಂತ ಹೇಳ್ತೀವಿ, ಯೂಶುವಲಿ ಕೇಳಿದ್ರೆ ನಮಗೆ 365 ದಿನಗಳು ಅಂತ ಹೇಳ್ತೀವಿ. ಓಕೆ, ಆದ್ರೆ ಒಂದಿಷ್ಟು ವರ್ಷಗಳಲ್ಲಿ 366 ದಿನಗಳು ಕೂಡ ಇರುತ್ತೆ. ಓಕೆ, ಆ 366 ದಿನಗಳಲ್ಲಿ ಒಂದು ಅಧಿಕ ಡೇ ಏನಿರುತ್ತಲ್ಲ ಅದನ್ನೇ ಅಧಿಕ ವರ್ಷ ಅಂತೀವಿ ಅಥವಾ ಅದನ್ನ ಲೀಪ್ ಇಯರ್ ಅಂತೀವಿ. ಈ ಡಿಫರೆನ್ಸ್ ಆಫ್ 1 ಡೇ ಯಾಕಿದೆ ಅಂತ ಗೊತ್ತಲ್ವಾ ನಿಮಗೆ. ಯಾಕೆ ಅಂದ್ರೆ ಒಂದು ಫೆಬ್ರವರಿ ಮಂತ್ ಅಲ್ಲಿ ಒಂದಿಷ್ಟು ವರ್ಷಗಳಲ್ಲಿ ಫೆಬ್ರವರಿ ಮಂತ್ ಅಲ್ಲಿ 28 ದಿನಗಳಿರುತ್ತೆ, ಇನ್ನೊಂದಿಷ್ಟು ವರ್ಷಗಳಲ್ಲಿ 29 ದಿನಗಳಿರುತ್ತೆ. ಓಕೆ, ಅದಕ್ಕೂ ಒಂದು ಲಾಜಿಕ್ ಇದೆ. ಆದ್ರೆ ನೀವೇನ್ ಈಗ ಅರ್ಥ ಮಾಡ್ಕೊಳ್ಳಿ ಅಂದ್ರೆ, 28 ಫೆಬ್ರವರಿನಲ್ಲಿ 28 ದಿನಗಳು ಯಾವ್ದಿರುತ್ತೋ ಅದು ನಾನ್ ಲೀಪ್ ಇಯರ್.
ಓಕೆ, ಅವಾಗ ನಮಗೆ 365 ದಿನಗಳೇ ಇರುತ್ತೆ. ಮತ್ತೆ ಈ 366 ದಿನಗಳು ಎಲ್ಲಿರುತ್ತೆ, ಅಲ್ಲಿ ಫೆಬ್ರವರಿನಲ್ಲಿ 29 ದಿನಗಳಿರುತ್ತೆ. ಇದು ಒಂದು ಎಕ್ಸ್ಟ್ರಾ ಡೇ ಏನ್ ಬರುತ್ತಲ್ವಾ, ಅದೇ ನಮಗೆ ಲೀಪ್ ಇಯರ್ ಅಥವಾ ನಾನ್ ಲೀಪ್ ಇಯರ್ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಈ ನಾನ್ ಲೀಪ್ ಇಯರ್ ಮತ್ತೆ ಲೀಪ್ ಇಯರ್ ಯಾಕೆ ಬೇಕು ಅನ್ನೋದು ಕೂಡ ನಿಮಗೆ ಮುಂದೆ ಪ್ರಾಬ್ಲಮ್ಸ್ ಬಂದಾಗ ಗೊತ್ತಾಗುತ್ತೆ. ಓಕೆ, ಸೊ ಈಗ ನಾವು ಈಗ ಒಂದು ಪ್ರೀವಿಯಸ್ಲಿ ಒಂದು ಕಾನ್ಸೆಪ್ಟ್ ನೋಡಿದ್ವಲ್ಲ, ನಂಬರ್ ಆಫ್ ಆಡ್ ಡೇಸ್ ನ ಕಂಡುಹಿಡಿಯೋದು ಹೇಗೆ ಅಂತ. ಈಗ ನಾನ್ ಲೀಪ್ ಇಯರ್ ಅಲ್ಲಿ ನಂಬರ್ ಆಫ್ ಆಡ್ ಡೇಸ್ ಎಷ್ಟು ಇರ್ತವೆ ಅಂದ್ರೆ ಒಂದು ಆಡ್ ಡೇ ಇರುತ್ತೆ. ಯಾಕೆ ಒಂದು ಆಡ್ ಡೇ ಅಂತ ಹೇಳ್ತೀವಿ, ಈ 365ನ್ನ ನಾವೇನ್ ಮಾಡ್ತೀವಿ ಗೊತ್ತಾ, 7ರಿಂದ ಡಿವೈಡ್ ಮಾಡ್ತೀವಿ. ಅಂದ್ರೆ 7 ವೀಕ್ಸ್ ಆಗಿ ಡಿವೈಡ್ ಮಾಡ್ತಾವೆ. 7ರಿಂದಾನೇ ಯಾಕೆ ಡಿವೈಡ್ ಮಾಡ್ತಿದೀವಿ ಅಂದ್ರೆ ವೀಕ್ ಆಗಿ ಗುಂಪು ಮಾಡ್ತಾ ಇದೀವಿ, ವಾರಗಳಾಗಿ ಅದನ್ನ ಗುಂಪು ಮಾಡ್ತಾ ಇದೀವಿ ಅಲ್ವಾ. ಸೊ 7ರ ಎಷ್ಟು ವಾರಗಳು 365 ದಿನದಲ್ಲಿ ಬರುತ್ತೆ ಅಂದ್ರೆ 7ರಿಂದ ಭಾಗಿಸಿ, ಅವಾಗ ನಮಗೆ ಏನ್ ಸಿಗುತ್ತೆ, 52 ವೀಕ್ ಸಿಗುತ್ತೆ. 7 ಒಂದ್ಲೆ 7, 7 ಐದ್ಲೆ 35, ಇಲ್ಲಿ ಒಂದ್ ಉಳಿಯತ್ತಾ, 15 ಆಯ್ತಾ, 7 ಎರಡಲೆ 14. ಸೊ ಒಂದ್ ಉಳಿತಲ್ವಾ, ಆ ಒಂದ್ ಏನಿದೆ ಅದು ಶೇಷ. ಇದನ್ನೇ ನಾವು ಆಡ್ ಡೇಸ್ ಅಂತೀವಿ. ಓಕೆ, ಈ 52 ಅನ್ನೋದು ಏನಿದೆ ಇದು ನಂಬರ್ ಆಫ್ ವೀಕ್ಸ್ ಆಗುತ್ತೆ ಅವಾಗ. ಕರೆಕ್ಟಾ? ಅದಕ್ಕೆ ನಾನು ಏನ್ ಬರ್ದೆ ಇಲ್ಲಿ, 365 ದಿನಗಳಲ್ಲಿ 52 ವಾರ, ಒಂದು ಆಡ್ ಡೇ ಇರುತ್ತೆ. ಓಕೆ, ಅದೇ ತರ 366 ದಿನಗಳಲ್ಲೂ ಕೂಡ ಇಲ್ಲೇನಿಲ್ಲ, ಒಂದು ದಿನ ಎಕ್ಸ್ಟ್ರಾ ಆಗತ್ತೆ ಅಷ್ಟೇ, 52 ವೀಕ್ಗಳು. ಆದ್ರೆ ನಂಬರ್ ಆಫ್ ಆಡ್ ಡೇಸ್ ಮಾತ್ರ ಅಲ್ಲಿ 2 ಆಗುತ್ತೆ. ಯಾಕಂದ್ರೆ 366ರಲ್ಲಿ 2 ಉಳ್ಕೊಳ್ಳುತ್ತೆ. ಇಲ್ಲಿ 366 ಅಂತ ಕೊಟ್ರೆ ಇಲ್ಲಿ 2 ಉಳ್ಕೊಳ್ಳುತ್ತಲ್ವಾ, ಅದಕ್ಕೆ ಇದನ್ನ 52 ವೀಕ್ಸ್ ಪ್ಲಸ್ 2 ಆಡ್ ಡೇಸ್ ಅಂತ. ಈಗ 1 ಆಡ್ ಡೇ, 2 ಆಡ್ ಡೇ, ಇವು ಎರಡು ಕಾನ್ಸೆಪ್ಟ್ ನ ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ನಾನ್ ಲೀಪ್ ಇಯರ್ ಅಲ್ಲಿ ಒಂದೇ ಆಡ್ ಡೇ ಇರುತ್ತೆ, ಆದ್ರೆ ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರುತ್ತೆ. ಈ ಎರಡು ಕಾನ್ಸೆಪ್ಟ್ ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾವು ಫಸ್ಟ್ ಏನ್ ಮಾಡೋಣ, ಒಂದ್ ಯಾವ್ದಾದ್ರು ಇಯರ್ ನ ಕೊಟ್ಟಿದ್ರು ಅಂದ್ರೆ ಅದನ್ನ ಲೀಪ್ ಇಯರ್ ಅಥವಾ ಅಲ್ವಾ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಒಂದು ಸಿಂಪಲ್ ಲಾಜಿಕ್ ಇದೆ. ಓಕೆ, ಅದೇನು ಅಂದ್ರೆ ಈ ಕೊಟ್ಟಿರೋ ಇಯರ್ ನ ಫಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಇರುತ್ತಲ್ವಾ, ಲಾಸ್ಟ್ 2 ಡಿಜಿಟ್ ಮಾತ್ರ 4ರಿಂದ ಭಾಗಿಸಿ ನೀವು. ಓಕೆ, ಅದು ಪೂರ್ತಿಯಾಗಿ ಭಾಗ ಆಯ್ತು ಅಂದ್ರೆ ಅದನ್ನ ಲೀಪ್ ಇಯರ್ ಅಂತ ಅನ್ನೋದು. ಓಕೆ, ಈ ಎಲ್ಲಾನು ಅಲ್ಲ, ಈಗ 2016 ಫಾರ್ ಎಕ್ಸಾಂಪಲ್ 2016 ಅಂತ ತಗೋತಾ ಇದೀನಿ. ಈ 16 ಮಾತ್ರ 4ರಿಂದ ಭಾಗ ಹೋಗ್ತಾ ಇತ್ತು ಅಂತಂದ್ರೆ ಮುಗೀತು. ಈಗ 16 4ರಿಂದ ಭಾಗ ಹೋಗುತ್ತಲ್ವಾ, 4 ಒಂದ್ಲೆ 4 4ಲೆ 16. ಸೊ 2016 ಲೀಪ್ ಇಯರ್ ಅಂತ. ಓಕೆ, ಆದ್ರೆ ಈ 16 ಲಾಸ್ಟ್ 2 ಡಿಜಿಟ್ ಅಲ್ಲಿ, ಓಕೆ ಫಾರ್ ಎಕ್ಸಾಂಪಲ್ ಈಗ 2020 ಇದೆ ಅಂತ ತಿಳ್ಕೊಳ್ಳಿ, 2020 ಕೂಡ 4ರಿಂದ ಭಾಗ ಹೋಗುತ್ತೆ ಅಲ್ವಾ. 2 ಡಿಜಿಟ್, ನಾನು ಲಾಸ್ಟ್ 2 ಡಿಜಿಟ್ ಮಾತ್ರ ನಾನು ಹೇಳ್ತಾ ಇರೋದು, 4ರಿಂದ ಭಾಗ ಹೋಗುತ್ತೆ. ಆದ್ರೆ ಈ 20ರ ಬದಲು 2 ಸೊನ್ನೆಗಳಿದ್ವು ಅಂದ್ರೆ, ಲಾಸ್ಟ್ ಅಲ್ಲಿ 2 ಸೊನ್ನೆಗಳಿದ್ವು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ 400ರಿಂದ ಭಾಗಿಸ್ಬೇಕು. ಹೋಲ್ ನಂಬರ್ನ, ಪೂರ್ತಿ ನಂಬರ್ನ 400ರಿಂದ ಭಾಗಿಸ್ಬೇಕು ಅವಾಗ. ಓಕೆ, ಅರ್ಥ ಮಾಡ್ಕೊಳ್ಳಿ ಡಿಫರೆನ್ಸ್ ನ. 2 ಡಿಜಿಟ್ ಫಸ್ಟ್ ಟ್ರೈ ಮಾಡೋದು, 2 ಡಿಜಿಟ್, ಅದು 4ರಿಂದ ಟ್ರೈ ಮಾಡಿ, ಭಾಗ ಹೋದ್ರೆ ಅದು ಲೀಪ್ ಇಯರೇ. ಓಕೆ, ಮುಂದೆ ಏನು ಮಾಡೋದ್ ಬೇಕಿಲ್ಲ. ಆ 2 ಡಿಜಿಟ್ ಭಾಗ ಹೋಗ್ಲಿಲ್ಲ ಅಂದ್ರೆ ಅದು ನಾನ್ ಲೀಪ್ ಇಯರ್. ಸೇ ಫಾರ್ ಎಕ್ಸಾಂಪಲ್ ಈಗ 2017 ಅಂದೆ ಅಂತ ತಿಳ್ಕೊಳ್ಳಿ, ಈ 2 ಡಿಜಿಟ್ ಇಲ್ಲಿ ಎಕ್ಸಾಂಪಲ್ ಇದೆ, ಅದನ್ನ ಆ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಓಕೆ, 2017 ಫಸ್ಟ್ 2 ಡಿಜಿಟ್ ನ 4ರಿಂದ ಭಾಗಿಸಿ. ಓಕೆ, 4 4ಲೆ 16, ಒಂದು ಉಳಿಯುತ್ತೆ ಅಂದ್ರೆ ಪೂರ್ತಿಯಾಗಿ ಭಾಗ ಹೋಗ್ಲಿಲ್ಲ, ಹಂಗಾದ್ರೆ 2017 ಲೀಪ್ ಇಯರ್ ಅಲ್ಲ ಅಂತ. ಓಕೆ, ಆದ್ರೆ ಈ 2 ಡಿಜಿಟ್ ನ ಜೀರೋನೇ ಕೊಟ್ಬಿಟ್ಟಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆತರ ಜೀರೋನೇ ಕೊಟ್ಬಿಟ್ಟಿದ್ರೆ ಅವಾಗ ನೀವೇನ್ ಮಾಡ್ಬೇಕು, ಅದನ್ನ 4ರಿಂದ ಅಲ್ಲ 400ರಿಂದ ಭಾಗಿಸ್ಬೇಕು. ಆದ್ರೆ ಪೂರ್ತಿ ನಂಬರ್ನ ಭಾಗಿಸ್ಬೇಕು. ಈಗ ನೋಡಿ 2 0 2 0 ಹೋಯ್ತು, 4 ಒಂದ್ಲೆ 4 5ಲೆ, ಅಂದ್ರೆ ಇದು ಪೂರ್ತಿಯಾಗಿ ಭಾಗ ಹೋಯ್ತು ಅಂದ್ರೆ 2000 ಕೂಡ ಏನು ನಮಗೆ ಲೀಪ್ ಇಯರ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಲೀಪ್ ಇಯರ್ ಇತ್ತು ಅಂದ್ರೆ ಅದರಲ್ಲಿ ನಂಬರ್ ಆಫ್ ಆಡ್ ಡೇಸ್ 2 ಇರುತ್ತೆ. ಓಕೆ, ಈಗ ನಾನ್ ಲೀಪ್ ಇಯರ್ ಬರೋಣ. 26 ಭಾಗ ಹೋಗುತ್ತಾ 4ರಿಂದ? ಹೋಗಲ್ಲ ಪೂರ್ತಿಯಾಗಿ. ಸೊ ಇದು ಲೀಪ್ ಇಯರ್ ಅಲ್ಲ, ಇದನ್ನ ನಾನ್ ಲೀಪ್ ಇಯರ್ ಅನ್ಕೋಬಹುದು. ನಾನು ಈ ಸೆಕ್ಷನ್ ಅಲ್ಲಿ ಹಾಕಿದೀನಿ, ಸೊ ಐ ಆಮ್ ಮಾರ್ಕಿಂಗ್ ಇಟ್ ಆಸ್ ಅ ನಾನ್ ಲೀಪ್ ಇಯರ್. ಫಸ್ಟ್ ಏನ್ ಮಾಡೋಣ, ಒಂದಿಷ್ಟು ಎಕ್ಸಾಂಪಲ್ಸ್ ನ ನೋಡೋಣ. ಓಕೆ, ಇವು ಫಸ್ಟ್ 100 ವರ್ಷ, 200 ವರ್ಷ, 300 ವರ್ಷ ಮತ್ತೆ 400 ವರ್ಷ, ಇಷ್ಟರಲ್ಲಿ ಎಷ್ಟು ಆಡ್ ಡೇಸ್ ಬರ್ತವೆ ಅನ್ನೋದನ್ನ ಕಂಡುಹಿಡಿಯೋಣ. ಎಷ್ಟು ಆಡ್ ಡೇಸ್ ಬರ್ತವೆ ಅಂತ. ಇದು ಯಾಕೆ ಅಂದ್ರೆ ಈ ಫಸ್ಟ್ 100 ವರ್ಷದಲ್ಲಿ, 200 ವರ್ಷ, 300 ವರ್ಷ, 400 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಬರ್ತವೆ ಅಂತ ನಿಮಗೆ ಏನಾದ್ರೂ ಮುಂಚೆನೆ ಗೊತ್ತಾಗಿದ್ರೆ, ಓಕೆ, ಮುಂದೆ ಬರೋ ಎಲ್ಲಾ ಪ್ರಾಬ್ಲಮ್ನು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು.
ಅದಕ್ಕೆ ಕ್ಯಾಲೆಂಡರ್ ಕಾನ್ಸೆಪ್ಟ್ ಅಲ್ಲಿ ನಾವು ಫಸ್ಟ್ ಮಾಡ್ಬೇಕಾಗಿರೋ ಪ್ರಾಬ್ಲಮ್ಸ್ ಏನು ಅಂದ್ರೆ ಫಸ್ಟ್ 100 ವರ್ಷದಲ್ಲಿ 200 300 ಮತ್ತು 400 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಇದಾವೆ ಅನ್ನೋದನ್ನ ಕಂಡುಹಿಡಿಬೇಕು. ಓಕೆ, ಅದನ್ನ ಯಾವ ತರ ಕಂಡುಹಿಡಿತೀವಿ ಅಂತ ನೋಡೋಣ. ಫಸ್ಟ್ 100 ವರ್ಷ ಅಂತ ತಗೋತೀನಿ ನಾನು. ಫಸ್ಟ್ 100 ವರ್ಷದಲ್ಲಿ ಎಷ್ಟು ಏನ್ ಬೇಕಾಗಿದೆ ನಮಗೆ, ಎಷ್ಟು ಆಡ್ ಡೇಸ್ ಇದೆ ಅಂತ. ಫಸ್ಟ್ 100 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಇದಾವೆ ಅಂತ ಯಾವ ತರ ಕಂಡು ಹಿಡಿತೀರಾ ನೀವು ನೋಡಿ. 1 2 3 ಇವು ಲೀಪ್ ಇಯರ್ ಅಲ್ಲ, ಯಾಕಂದ್ರೆ ಅವು 4ರಿಂದ ಭಾಗ ಹೋಗಲ್ಲ. ಈಗ 4 ಅಂತ ಬಂದ್ರೆ ಅದು ನೋಡಿ ಫಸ್ಟ್ 1 2 3 ಇವು ಲೀಪ್ ಇಯರ್ ಅಲ್ಲ, 4 ಲೀಪ್ ಇಯರ್. ಹಂಗೆ 5 6 7 5 6 7 ಇವು ಲೀಪ್ ಇಯರ್ ಅಲ್ಲ, 8 ಲೀಪ್ ಇಯರ್. ಅಂದ್ರೆ ಅದರ ಅರ್ಥ ಏನ್ ಹೇಳಿ, 4ರ ಮಲ್ಟಿಪಲ್ಸ್ ಏನಿದೆ ಅಂದ್ರೆ 4ರ ಮಗ್ಗಿನಲ್ಲಿ ಏನ್ ಬರುತ್ತಲ್ಲ ಅವೆಲ್ಲ ಲೀಪ್ ಇಯರ್ಸ್. ಕರೆಕ್ಟಾ? 1ರಿಂದ 100ರ ತನಕ 4ರ ಮಗ್ಗಿಲಿ ಏನ್ ಬರ್ತವೆ ಅವೆಲ್ಲನೂ ಲೀಪ್ ಇಯರ್ಸ್. ಹಂಗಾದ್ರೆ ನಾವು ಲೀಪ್ ಇಯರ್ಸ್ ಎಷ್ಟಿದಾವೆ ಅಂತ ಅನ್ಕೋಬಹುದು 100 ವರ್ಷದಲ್ಲಿ ನೋಡಿ. 1ರಿಂದ 40 ಅಂದ್ರೆ 1ರಿಂದ 40ರಲ್ಲಿ 10 ಲೀಪ್ ಇಯರ್ಸ್ ಬರ್ತವೆ. ಕರೆಕ್ಟಾ? 4 10 40. ಹಂಗೆ 41ರಿಂದ 80ರ ತನಕ ಮತ್ತೆ 10 ಬರ್ತವೆ. ಕರೆಕ್ಟಾ? 44 48 52 56 80ರ ತನಕ ಮತ್ತೆ 10 ಲೀಪ್ ಇಯರ್ಸ್ ಬರ್ತವೆ. ಇನ್ನು ಸಾರಿ, ಇದು 80 ಇದು. ಓಕೆ, 41ರಿಂದ 80ರ ತನಕ. ಇನ್ನು 80ರಿಂದ ಇನ್ನು 100ರ ತನಕ 20 ವರ್ಷ ಉಳಿದಿದೆ ಅಲ್ವಾ. 80ರಿಂದ 100. ಈ 100 ಅನ್ನೋದು ಲೀಪ್ ಇಯರ್ 4ರಿಂದ ಭಾಗ ಹೋಗುತ್ತೆ, ಆದ್ರೆ ಅದನ್ನ ಲೀಪ್ ಇಯರ್ ಅನ್ಕೋಬಾರ್ದು. ಓಕೆ, ಸಿ ಕೇರ್ಫುಲಿ ಹಿಯರ್. 100 4ರಿಂದ ಭಾಗ ಹೋಗುತ್ತೆ, ಆದ್ರೆ ನಮ್ಮ ರೂಲ್ ಏನಿದೆ, 2 zeros ಏನಾದ್ರೂ ಬಂದ್ರೆ, ಲಾಸ್ಟ್ ಅಲ್ಲಿ 2 0 ಬಂದ್ರೆ ಅಥವಾ ಸೆಂಚುರಿ ಇಯರ್ ಅಂತ ಬಂದ್ರೆ ಅದನ್ನ 400ರಿಂದ ಭಾಗ ಹೋಗಿಸ್ಬೇಕು ನಾವು. ಓಕೆ, ಹಂಗಾಗಿ 100 ಬಂದಾಗ, ಯಾಕಂದ್ರೆ ನೀವು 4ರಿಂದ ಭಾಗಿಸ್ಬಿಟ್ರೆ ಇದು ಕೂಡ ಲೀಪ್ ಇಯರ್ ಆಗುತ್ತೆ, ಆದ್ರೆ 100 ಲೀಪ್ ಇಯರ್ ಅಲ್ಲ, ನೆನ್ಪಿಟ್ಕೊಳ್ಳಿ. 100 ಬಂದಾಗ ನಾವ್ ಏನ್ ಮಾಡ್ಬೇಕು, 400ರಿಂದ ಭಾಗ ಹೋಗಿಸ್ಬೇಕು. ಈ 0 0 ಕ್ಯಾನ್ಸಲ್ ಆದ್ರೆ ಇಲ್ಲಿ ನೋಡಿ ಎಷ್ಟು ಉಳಿಯುತ್ತೆ, 1/4. 1 4ರಿಂದ ಭಾಗ ಹೋಗುತ್ತಾ? ಇಲ್ಲ. ಓಕೆ, ಅದಕ್ಕೆ ನಾವು 100ನ್ನ ಏನ್ ಅನ್ಕೊಳ್ಳಲ್ಲ, ಲೀಪ್ ಇಯರ್ ಅಂತ ಅಂದ್ಕೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಂಗಾದ್ರೆ 80ರಿಂದ 100ರೊಳಗೆ ಎಷ್ಟು ಲೀಪ್ ಇಯರ್ಸ್ ಬರ್ತವೆ ನೋಡಿ. 84 88 92 96 4 ಲೀಪ್ ಇಯರ್ ಬರೋದು, ಯಾಕಂದ್ರೆ ನೆಕ್ಸ್ಟ್ ಬರೋದು 100. ಓಕೆ, 100 ಲೀಪ್ ಇಯರ್ ಅಲ್ಲ. ಸೊ ಈಗ ಟೋಟಲಿ 80ರಿಂದ 100ರ ತನಕ ಎಷ್ಟು ಲೀಪ್ ಇಯರ್ಸ್ ಬಂದ್ವು? 4. ಸೊ 1ರಿಂದ 100ರೊಳಗೆ ಎಷ್ಟು ಲೀಪ್ ಇಯರ್ಸ್ ಇದಾವೆ ನೋಡಿ. 10 10 4 24. ಓಕೆ, ಸೊ 100 ವರ್ಷದಲ್ಲಿ 24 ಲೀಪ್ ಇಯರ್ಸ್ ಬರ್ತವೆ. ಓಕೆ, ಮತ್ತೆ ಉಳಿದಿರೋ 76 ಏನಿದೆ ಅದು ನಾನ್ ಲೀಪ್ ಇಯರ್ಸ್ ಬರ್ತವೆ. ಅರ್ಥ ಆಯ್ತಲ್ವಾ ನಿಮಗೆ? ಈಗ ನಮಗೆ ಒಂದು ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರ್ತಾವೆ ಅಂತ ಗೊತ್ತಿದೆ. ಸೊ 24 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇದೆ. ಸೊ 24 ಇಂಟು 2 ಅಂತ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ನಂಬರ್ ಆಫ್ ಆಡ್ ಡೇಸ್ ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಓಕೆ, 76 ನಾನ್ ಲೀಪ್ ಇಯರ್ ಇದೆ. ಸೊ ನಾನ್ ಲೀಪ್ ಇಯರ್ ಅಲ್ಲಿ ಅಂದ್ರೆ ನಾರ್ಮಲ್ ಇಯರ್ ಅಲ್ಲಿ ಒಂದೇ ಆಡ್ ಡೇ ಬರುತ್ತೆ. ಸೊ 1ರಿಂದ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಓಕೆ, ಸೊ ಒಟ್ಟು ಎಷ್ಟು ಆಡ್ ಡೇಸ್ ಆಯ್ತು ಇಲ್ಲಿ? 24 2 48 ಪ್ಲಸ್ 76. ಓಕೆ, ಸೊ ಟೋಟಲಿ ಎಷ್ಟಾಯ್ತು? 124. ಸೊ ಈಗ 7ರಿಂದ ಇದನ್ನ ಭಾಗಿಸಿ ಎಷ್ಟು ಶೇಷ ಬರುತ್ತೋ ಅದೇ ನಮ್ಮ ನಂಬರ್ ಆಫ್ ಆಡ್ ಡೇಸ್. ಓಕೆ, 7 1 7. ಓಕೆ, ಇಲ್ಲಿ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. 54 ಆಯ್ತದು. ಆದ್ರೆ 7 8 56. ಓಕೆ, 54 ಭಾಗ ಹೋಗಲ್ಲ. 7 7 49. ಸೊ 54ರಲ್ಲಿ 49 ಹೋದ್ರೆ ಎಷ್ಟು? 5. ಸೊ 5 ಆಡ್ ಡೇಸ್ ಎದರಲ್ಲಿ ನಿಮಗೆ ಫಸ್ಟ್ 100 ವರ್ಷದಲ್ಲಿ. ಇಲ್ಲಿ ಬರ್ಕೊಳ್ಳಿ ಇದನ್ನ. ಫಸ್ಟ್ 100 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅಂದ್ರೆ 5 ಆಡ್ ಡೇಸ್ ಬರುತ್ತೆ. ಅರ್ಥ ಆಯ್ತಲ್ವಾ ವಿಷಯ ನಿಮಗಿದು? ಓಕೆ, ಈಗ ಫಸ್ಟ್ 200 ವರ್ಷದಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ. ಮೊದಲು 200 ವರ್ಷ. ಓಕೆ, ಇವೆಲ್ಲ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ನಂತರ. ಓಕೆ, ಈಗ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ 200 ಡೇಸ್. ಈಗ ಮತ್ತೆ ನೀವು ಇದೇ ಲಾಜಿಕ್ ನ ಫಾಲೋ ಮಾಡೋದು ಬೇಕಿಲ್ಲ ಇಲ್ಲಿ. ಓಕೆ, 200 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ಸ್ ಬರುತ್ತೆ, ನಾನ್ ಲೀಪ್ ಇಯರ್ಸ್ ಎಷ್ಟು ಬರುತ್ತೆ, ಇದನ್ನೆಲ್ಲಾನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಏನ್ ಗೊತ್ತಿದೆ ಅಂದ್ರೆ 100 ವರ್ಷದಲ್ಲಿ 5 ಆಡ್ ಡೇಸ್ ಬರ್ತವೆ ಅಂತ ಗೊತ್ತಿದೆ. ಓಕೆ, 200 ವರ್ಷದಲ್ಲಿ ಅಂತಂದ್ರೆ ಅದನ್ನ 2ರಿಂದ ಮಲ್ಟಿಪ್ಲೈ ಮಾಡ್ಬೋದಲ್ವಾ. ಓಕೆ, ಯಾಕಂದ್ರೆ 100 ವರ್ಷದಲ್ಲಿ 5 ಆಡ್ ಡೇಸ್ ಬರ್ತವೆ, ಇನ್ನೊಂದು 100 ವರ್ಷದಲ್ಲಿ ಮತ್ತೊಂದು 5 ಆಡ್ ಡೇಸ್ ಬರ್ತವೆ, ಅಷ್ಟೇ ಅಲ್ವಾ. ಸೊ 5 2 10. ಸೊ 10 ಆಡ್ ಡೇಸ್ ಆಯ್ತು. ಆದ್ರೆ ಇದು 7ಕ್ಕಿಂತ ದೊಡ್ಡದಿದೆ ಅಲ್ಲ. 10 7ಕ್ಕಿಂತ ದೊಡ್ಡದಲ್ವಾ. ಸೊ ಮತ್ತೆ ನಾವು ಏನ್ ಮಾಡೋಣ, 7ರಿಂದ ಭಾಗಿಸೋಣ. 7 1 7. ಎಷ್ಟು ಉಳಿತು ಶೇಷ? 3 ಆಡ್ ಡೇಸ್ ಎಷ್ಟರಲ್ಲಿ ಬರುತ್ತೆ ಇದು ಆಡ್ ಡೇಸ್? ಫಸ್ಟ್
200 ವರ್ಷದಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ, ಇದು 5 ಫಸ್ಟ್ 100 ವರ್ಷದಲ್ಲಿ, 200 ವರ್ಷದಲ್ಲಿ 3 ಆಡ್ ಡೇಸ್ ಬರುತ್ತೆ. ಅದೇ ತರ 300 ವರ್ಷದಲ್ಲಿ, ಫಸ್ಟ್ 300 ವರ್ಷಕ್ಕೆ ಮತ್ತೆ ನಾವೇನ್ ಮಾಡ್ಬೇಕು, ನಮಗ್ ಗೊತ್ತಿದೆ ಒಂದು 100 ವರ್ಷದಲ್ಲಿ 5 ಆಡ್ ಡೇಸ್ ಬರುತ್ತೆ. ಸೊ 300 ವರ್ಷದಲ್ಲಿ ಅಂದ್ರೆ 3ರಿಂದ ಮಲ್ಟಿಪ್ಲೈ ಮಾಡಿ 15 ಆಯ್ತು, 3 15. ಅದನ್ನ ಮತ್ತೆ 7ಕ್ಕಿಂತ ದೊಡ್ಡದಿರೋದ್ರಿಂದ 7ರಿಂದ ಭಾಗಿಸಿ ಶೇಷ ಏನ್ ಬರುತ್ತೋ ಅದೇ ನಂಬರ್ ಆಫ್ ಆಡ್ ಡೇಸ್. 7 2 14, 1 ಉಳಿಯುತ್ತೆ. ಸೊ 1 ಆಡ್ ಡೇ ಯಾವ್ದ್ರಲ್ಲಿದು, ಟೋಟಲಿ ಫಸ್ಟ್ 300 ಇಯರ್ಸ್, ಫಸ್ಟ್ 300 ಇಯರ್ಸ್ ಬಂದಾಗ ನಮಗೆ ಒಂದೇ ಆಡ್ ಡೇ ಸಿಗುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಇನ್ನು 400 ವರ್ಷಕ್ಕೆ ಬರೋಣ. ಈ 400 ವರ್ಷಕ್ಕೆ ಬಂದಾಗ ಒಂದ್ ಸ್ವಲ್ಪ ಇಲ್ಲಿ ಲಾಜಿಕ್ ಚೇಂಜ್ ಆಗುತ್ತೆ. ಓಕೆ, ಬಿ ಕಾನ್ಸಂಟ್ರೇಟೆಡ್ ಹಿಯರ್. ಈಗ ನೋಡಿ, ಫಸ್ಟ್ 300 ವರ್ಷ ಏನಿದೆ ಇದು ಓಕೆ ನಮಗೆ, ಯಾಕಂದ್ರೆ ಇದಕ್ಕೆ 5, ಈಗ 5 + 5 + 5 ಅಂತೀನಿ ನಾನು. ಅಂದ್ರೆ ಇದು 100 ವರ್ಷಕ್ಕೆ, 200 ವರ್ಷಕ್ಕೆ, 300 ವರ್ಷಕ್ಕೆ. ಆದ್ರೆ 400 ವರ್ಷಕ್ಕೆ ಬಂದಾಗ 300ರಿಂದ 400 ಏನಿದೆ ಅಲ್ಲಿ 5 ಆಡ್ ಡೇಸ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಈ 400 ಅನ್ನೋದು ಕೂಡ ಒಂದು ಲೀಪ್ ಇಯರ್ ಆಗತ್ತೆ. ಓಕೆ, 100, 200, 300 ಲೀಪ್ ಇಯರ್ಗಳಲ್ಲ, ಅವು ಕೂಡ ಸೆಂಚುರಿ ಇಯರ್ಸೇ, ಆದ್ರೆ ಅವು 400ರಿಂದ ಭಾಗ ಹೋಗಲ್ಲ. ಹಂಗಾಗಿ ಇಲ್ಲಿ ಲಾಸ್ಟ್ 300ರಿಂದ 400 ಏನಿದೆ ಅಲ್ಲ, ಅಲ್ಲಿ ನಮಗೆ ಒಂದು ಎಕ್ಸ್ಟ್ರಾ ಆಡ್ ಡೇ ಬರುತ್ತೆ. ಸೊ ದಟ್ ಈಸ್ 5 ಆಗುತ್ತೆ. ಸೊ ಇವು 4ನ್ನು ಸಮ್ ಮಾಡಿದಾಗ ನಿಮಗೆ 21 ಆಡ್ ಡೇಸ್ ಬರುತ್ತೆ. ಇದನ್ನ ನೀವು 7ರಿಂದ ಭಾಗಿಸಿದಾಗ ನಿಮಗೆ ಶೇಷ ಏನ್ ಉಳಿಯುತ್ತಲ್ಲ ಅದು 0 ಆಗಿದೆ. ಸೊ 0 ಆಡ್ ಡೇಸ್. ಈ ಟೇಬಲ್ ನಾನು ಈ ತರ ಬರ್ದಿದ್ದೀನಿ, ನೀವು ಹಿಂಗೆ ನೆನ್ಪಿಟ್ಕೊಳ್ಳಿದ್ದೇನೆ. ಓಕೆ, ಸೊ ಲೆಕ್ಕ ಮಾಡೋದು ಬೇಕಿಲ್ಲ, ಬಟ್ ನಿಮಗೆ ಗೊತ್ತಿರಲಿ. 100 ವರ್ಷ ಅಂತ ಬಂದ್ರೆ ಏನಾಗತ್ತೆ, 5 ಆಡ್ ಡೇಸ್ ಇರುತ್ತೆ. 200 ವರ್ಷದಲ್ಲಿ 3, 300 ವರ್ಷದಲ್ಲಿ 1, 400 ವರ್ಷದಲ್ಲಿ 0. ಈಗ ನೋಡಿ, ಒಂದು ಇಂಪಾರ್ಟೆಂಟ್ ನೋಟ್ ನಿಮಗೆ, 400 ವರ್ಷದಲ್ಲಿ 0 ಅಂತ ಬಂದ್ರೆ 800 ವರ್ಷಕ್ಕೆ ಏನಾಗುತ್ತೆ ಹೇಳಿ, 0ನೇ ಬರುತ್ತಲ್ವಾ. ಯಾಕಂದ್ರೆ 800 ವರ್ಷನ 400 ವರ್ಷ ಪ್ಲಸ್ 400 ವರ್ಷ ಅಂತ ಬರ್ಕೋತೀನಿ. 400 ವರ್ಷದಲ್ಲಿ 0, ಇನ್ನೊಂದು 400 ವರ್ಷದಲ್ಲೂ 0ನೇ ಬರುತ್ತೆ. ಹಂಗೆ ನಮಗೆ 800 ವರ್ಷದಲ್ಲಿ 0, 1200 ವರ್ಷದಲ್ಲಿ 0, 1600 ವರ್ಷದಲ್ಲಿ 0, ಅಥವಾ 2000 ವರ್ಷದಲ್ಲಿ 0, ಇವೆಲ್ಲಾ ವರ್ಷದಲ್ಲೂ 0 ಆಡ್ ಡೇಸ್ ಇರುತ್ತೆ. ಓಕೆ, ಇದು ನಿಮಗೆ ಗೊತ್ತಿದ್ರೆ, ಇದು ಒಂದು ಕಾನ್ಸೆಪ್ಟ್ ನಿಮಗೆ ನೆನಪಿದ್ರೆ ಮುಂದೆ ಬರೋ ಎಲ್ಲಾ ಪ್ರಾಬ್ಲಮ್ಸ್ನು ಆರಾಮಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಆಡ್ ಡೇಸ್ ಬಂದ್ ಆದ್ಮೇಲೆ ನಮಗೆ ಆ ಪ್ರಾಬ್ಲಮ್ ಅಲ್ಲಿ ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂದ್ರೆ, 0 ಆಡ್ ಡೇಸ್ ಬಂದು ಅಂತ ತಿಳ್ಕೊಳ್ಳಿ, ಅದನ್ನ ನಾವು ರವಿವಾರಕ್ಕೆ ಹೋಲಿಸ್ಬೇಕು. ಓಕೆ, ಆಡ್ ಡೇಸ್ ಬಂತು ಅಂದ್ರೆ, 0 ಆಡ್ ಡೇಸ್ ಬಂದ್ರೆ ಅಂದ್ರೆ 0ದಿಂದ ನೀವು ಸ್ಟಾರ್ಟ್ ಮಾಡಿ ಅಂತ. ಓಕೆ, ವೀಕ್ ಡೇಸ್ ನಾವು ಯಾವ ತರ ಕೌಂಟ್ ಮಾಡೋಕ್ ಶುರು ಮಾಡ್ತೀವಿ, ಭಾನುವಾರದಿಂದ ಸ್ಟಾರ್ಟ್ ಮಾಡ್ಕೋತೀವಿ ಅಲ್ವಾ. ಭಾನುವಾರ ಅನ್ನೋದು 0 ಅಂದ್ಕೊಳ್ಳಿ. ಓಕೆ, ಅವಾಗ ಸೋಮವಾರ ಅನ್ನೋದು 1 ಆಗುತ್ತೆ, ಮಂಗಳವಾರ 2, ಬುಧವಾರ 3, ಗುರುವಾರ 4, ಶುಕ್ರವಾರ 5, ಶನಿವಾರ 6, 7 ಇರಲ್ಲ ಇಲ್ಲಿ. ಓಕೆ, ಮತ್ತೆ ಏನಾಗುತ್ತೆ, ಶನಿವಾರದ ನಂತರ, ಯಾಕಂದ್ರೆ 7ರಿಂದ ಭಾಗಿಸ್ತಿರಲ್ವ ನೀವು, ಅಲ್ಲಿ ನಿಮ್ಗೆ 7 ಅನ್ನೋದು ಶೇಷ ಬರಲ್ಲ, ಶೇಷ ಮ್ಯಾಕ್ಸಿಮಮ್ 6 ಬರುತ್ತೆ. 6 ಅನ್ನೋದು ಶನಿವಾರ. 0ದಿಂದ ಯಾವಾಗ್ಲೂ ವೀಕ್ ಕೌಂಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಟೇಬಲ್ ನ ಆಸ್ ಇಟ್ ಈಸ್ ನೆನ್ಪಿಟ್ಕೊಳ್ಳಿ ನೀವು. ಇದು ಯಾಕೆ ಬಂತು ಅಂತ ಯೋಚನೆ ಮಾಡ್ಬೇಡಿ. ಓಕೆ, 0 ಆಡ್ ಡೇಸ್ ಬಂದಾಗ ಟೋಟಲ್ ನಂಬರ್ ಆಫ್ ಡೇಸ್ ಕೊಟ್ಟಾಗ ಆ ವಾರ ಯಾವ್ದು ಬರುತ್ತೆ ಅನ್ನೋದನ್ನ ಕಂಡಿಡಿರಿ ಅಂದ್ರೆ, ಅದನ್ನ ಡಿವೈಡ್ ಮಾಡಿ 7ರಿಂದ, ಶೇಷ 0 ಬಂದ್ರೆ ಅದು ರವಿವಾರ, ಶೇಷ 1 ಬಂದ್ರೆ ಅದು ಸೋಮವಾರ. ಆತರ ಅಂದ್ರೆ ನಂಬರ್ ಆಫ್ ಆಡ್ ಡೇಸ್. ಇವು ಶೇಷ ಅಂದ್ರೆ ನಂಬರ್ ಆಫ್ ಆಡ್ ಡೇಸ್. ಇವು ಅರ್ಥ ಆಯ್ತಲ್ವಾ ನಿಮಗೆ? ಓಕೆ ಓಕೆ, ಈಗ ಈ ಆಡ್ ಡೇಸ್ ನಾವು ಮಂತ್ ಅಲ್ಲಿ ಯಾವ ತರ ಕಂಡುಹಿಡಿಬೇಕು ಅನ್ನೋದಕ್ಕೂ ಕೂಡ ಒಂದು ಟೇಬಲ್ ಇದೆ. ಯಾವ ಮಂತ್ ಅಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ. ಈಗ ಇಯರ್ ಅಲ್ಲಿ ನೋಡಿದ್ವಿ ನಾವು. ಓಕೆ, ನಾನ್ ಲೀಪ್ ಇಯರ್ ಇದ್ರೆ ಒಂದೇ ಆಡ್ ಡೇಸ್ ಬರುತ್ತೆ, ಲೀಪ್ ಇಯರ್ ಇದ್ರೆ 2 ಆಡ್ ಡೇಸ್ ಬರುತ್ತೆ ಒಂದು ವರ್ಷದಲ್ಲಿ, ನಾನು ಹೇಳ್ತಾ ಇರೋದು. ಓಕೆ, ಆದ್ರೆ ಒಂದೊಂದು ತಿಂಗಳಲ್ಲಿ ಕನ್ಸಿಡರ್ ಮಾಡಿದ್ರೆ ಅವಾಗ ಎಷ್ಟು ಆಡ್ ಡೇಸ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಒಂದು ಸಿಂಪಲ್ ಲಾಜಿಕಲಿ ನೆನ್ಪಿಟ್ಕೋಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಜನವರಿ ಇದೆ, ಜನವರಿಲಿ 31 ದಿನಗಳು ಇರ್ತವೆ. 31 ದಿನಗಳಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅನ್ನೋದನ್ನ ಯಾವ ತರ ಕಂಡುಹಿಡಿತೀರಾ ನೀವು? 31ನ್ನ 7ರಿಂದ ಭಾಗಿಸಿ. 7ರಿಂದ ಭಾಗಿಸಿದಾಗ ನೋಡಿ, 7 4 28, ಅಂದ್ರೆ ಇಲ್ಲಿ ಎಷ್ಟು ಉಳಿಯುತ್ತೆ, ಅದು ಶೇಷ ಏನು ಉಳಿಯುತ್ತೆ ಅದೇ ನಂಬರ್ ಆಫ್ ಆಡ್ ಡೇಸ್. ಕರೆಕ್ಟಾ? 31 ಇದ್ದಾಗ 3
ಏನಾಗುತ್ತೆ ಶೇಷ ಆಗಿ ಉಳಿಯುತ್ತೆ. ಇನ್ನು ಫೆಬ್ರವರಿ ವಿಷಯಕ್ಕೆ ಬಂದ್ರೆ 2 ನಂಬರ್ ಆಫ್ ಡೇಸ್ ಇರೋ ಸಾಧ್ಯತೆ ಇದೆ. ಓಕೆ, ಲೀಪ್ ಇಯರ್ ಬಂದಾಗ 29 ದಿನಗಳಿರುತ್ತೆ, ನಾನ್ ಲೀಪ್ ಇಯರ್ ಬಂದಾಗ 28 ಇರುತ್ತೆ. ಸೊ ಯಾವಾಗ 28 ಇರುತ್ತೆ ಅವಾಗ ಅದು ಪೂರ್ತಿಯಾಗಿ ಭಾಗ ಹೋಗುತ್ತೆ, 7ರಿಂದ ಪೂರ್ತಿಯಾಗಿ ಭಾಗ ಹೋಗುತ್ತೆ. ಅವಾಗ ಆಡ್ ಡೇಸ್ 0 ಇರುತ್ತೆ. 7 4 28 ಆಡ್ ಡೇಸ್ 0 ಇರುತ್ತೆ. ಆದ್ರೆ 21 29 ಬಂದಾಗ ಅಂದ್ರೆ ಲೀಪ್ ಇಯರ್ ಇದ್ದಾಗ 7ರಿಂದ ಭಾಗಿಸಿದ್ರೆ ಶೇಷ ಏನಾಗುತ್ತೆ 1 ಉಳಿಯುತ್ತೆ. ಓಕೆ, 7 4 28 1 ಉಳಿಯುತ್ತೆ. ಇನ್ನು ಉಳಿದಿರೋ ಎಲ್ಲಾ ಮಂತ್ ಗಳಿಗೂ ಕೂಡ ನೀವು 7ರಿಂದ ಭಾಗಿಸಿದಾಗ ನೋಡಿ 31 ಇದ್ರೆ 3 ಅಂತ ಬರುತ್ತೆ. 30 ಇದ್ರೆ, ಯಾಕಂದ್ರೆ 30 31 ಮಾತ್ರ ಸಾಧ್ಯತೆ ಇದೆ, ಇಲ್ಲಿ ಎರಡೇ ನಂಬರ್ ಆಫ್ ಡೇಸ್ ಆಪ್ಷನ್ ಇರೋದು ಅಲ್ವಾ. ಸೊ 30 ಇದ್ರೆ 2 ಶೇಷ ಉಳಿಯುತ್ತೆ, 31 ಇದ್ರೆ 3 ಶೇಷ ಆಗಿ ಉಳಿಯುತ್ತೆ. ಕರೆಕ್ಟ್ ತಾನೆ? ಓಕೆ, ಸೊ 31 ಎಲ್ಲಿದೆ ಅಲ್ಲಿ 3 ಅಂತ ಬರ್ಕೊಳ್ಳಿ. 30 ಇದ್ದಲ್ಲಿ 2 ಬರೀರಿ. 31 3, ಇದು 31 3. ಓಕೆ, 30 ದಿನಗಳು 2 ಶೇಷ, 31 ದಿನಗಳು 3 ಶೇಷ, 30 2 ಶೇಷ, 31 3 ಶೇಷ. ಇವನ್ನ ನೀವೇನು ಈ ಟೇಬಲ್ ಏನ್ ನೆನ್ಪಿಟ್ಕೊಳ್ಳೋದು ಬೇಕಿಲ್ಲ. ಒಂದು ತಿಂಗಳಲ್ಲಿ ಎಷ್ಟು ದಿನಗಳು ಇರುತ್ತೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದು ಜನವರಿ ಮಾರ್ಚ್ ಅಂದ್ರೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ 30, ಆಲ್ಟರ್ನೇಟಿವ್ ಮಂತ್ ಅಲ್ಲಿ 31 ದಿನಗಳಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ 30 ದಿನಗಳೇ ಇರುತ್ತೆ. ಇಲ್ಲಿ ಜುಲೈ ಮತ್ತೆ ಆಗಸ್ಟ್ ಬಂದಾಗ 31 ಅಂತಾನೆ ಇರುತ್ತೆ. ಈ ರಿಪೀಟ್, ಇದು ಎಲ್ಲರಿಗೂ ಗೊತ್ತಿರೋ ಲಾಜಿಕ್ ಇದು. ಅದನ್ನೇ ನಾವು ರಿಪೀಟ್ ಆಗಿ ಏನೇನೋ ಮೆಥಡ್ ಇದೆ ಅದರಲ್ಲಿ. ಇಲ್ಲಿ 31 ಬರುತ್ತೆ, ಇಲ್ಲಿ ಕೆಳಗಡೆ ಹೋದ್ರೆ 30 ಬರುತ್ತೆ. ಅದನ್ನೆಲ್ಲ ನಿಮಗ್ ಬಿಟ್ಟಿದ್ದದು, ನೀವು ಯಾವ ತರ ನೆನ್ಪಿಟ್ಕೋತಿರೋ ಅಂತ. ಓಕೆ, ಬಟ್ ಮಂತ್ ಅಲ್ಲಿ ಇರೋ 12 ದಿನಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಯಾವುದೇ ಕೈಯಿಂದ ಉಬ್ಬು ತೆಗ್ಗು ಆ ಲಾಜಿಕ್ ಎಲ್ಲ ಯೂಸ್ ಮಾಡೋದು ಬೇಕಿಲ್ಲ ಅಂತ ಅನ್ಸುತ್ತೆ ನಂಗೆ. ಓಕೆ, ಸೊ ನಿಮಗ್ ಬಿಟ್ಟಿದ್ದು, ನೀವು ಯಾವ ತರ ನೆನ್ಪಿಟ್ಕೊಳ್ಳಿ. ಜನವರಿ 31 ಬಂದಾಗ 3 ಆಡ್ ಡೇಸ್ ಇರುತ್ತೆ. 30 ದಿನಗಳು ಬಂದ್ರೆ 2 ಆಡ್ ಡೇಸ್ ಇರುತ್ತೆ. 28ಕ್ಕೆ 0, 29ಕ್ಕೆ 1. ಓಕೆ, ಇಷ್ಟು ನೀವು ನೆನ್ಪಿಟ್ಕೊಳ್ಳಿ. ಇವು ಮಂತ್ ಅಲ್ಲಿ ಬರುವಂತ ಆಡ್ ಡೇಸ್. ಇದು ನಮಗೆ ಯಾವ ತರ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಪ್ರಾಬ್ಲಮ್ಸ್ ಮುಖಾಂತರ ನೋಡೋಣ ಈಗ. ಓಕೆ, ಇಲ್ಲಿವರೆಗೂ ಹೇಳಿದ್ದು ಎಲ್ಲಾ ಬೇಸಿಕ್ ಕಾನ್ಸೆಪ್ಟು ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಲೆಟ್ ಅಸ್ ಗೋ ಟು ದ ಪ್ರಾಬ್ಲಮ್ಸ್. ಓಕೆ, ಈಗ ಫಸ್ಟ್ ಒಂದು ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಅಧಿಕ ವರ್ಷ ಅಲ್ಲ, ಲೀಪ್ ಇಯರ್ ಅಲ್ಲ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಲೀಪ್ ಇಯರ್ ಯಾವ್ದಲ್ಲ ಅಂದ್ರೆ ಅದು 4ರಿಂದನಾದ್ರೂ ಭಾಗ ಹೋಗ್ಬಾರ್ದು ಅಥವಾ 400ರಿಂದನಾದ್ರೂ ಭಾಗ ಹೋಗ್ಬಾರ್ದು. ಓಕೆ, 4ರಿಂದ ಭಾಗ ಯಾವಾಗ ಮಾಡ್ತೀವಿ ನಾವು? ಈಗ ಇಲ್ಲಿ ಕೊಟ್ಟಿರೋ ಎಲ್ಲಾನು ಸೆಂಚುರಿ ಇಯರ್ಸ್ ಇದಾವೆ. ಓಕೆ, ನೋಡಿ ಎಲ್ಲಾನು 2 0ಇಂದಾನೇ ಎಂಡ್ ಆಗ್ತಾ ಇದಾವೆ. ಎಲ್ಲ ಸೆಂಚುರಿ ಇಯರ್ಸ್ ಇರೋದ್ರಿಂದ ನಾವು ಎಲ್ಲನೂ ಭಾಗ ಹೋಗಿಸಿ ಯಾವ್ದು 400ರಿಂದ ಭಾಗ ಹೋಗಲ್ವೋ ಅದನ್ನ ಅಧಿಕ ವರ್ಷ ಅಲ್ಲ ಅಂತ ಹೇಳ್ಬಹುದು. ಓಕೆ, ಇಲ್ಲಿ ಫಸ್ಟ್ ಆಪ್ಷನ್ 700 ಇರೋದ್ರಿಂದ ನಿಮಗೆ ಈ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಈಗ ನೋಡಿ ಇಲ್ಲಿ 2 0 ಇರೋದ್ರಿಂದ 400ರಿಂದ ನಾನು ಭಾಗ ಮಾಡ್ತಾ ಇದ್ದೀನಿ. ಇಲ್ಲಿ ಬೇರೆ ನಂಬರ್ಸ್, ಈಗ ಫಾರ್ ಎಕ್ಸಾಂಪಲ್ 800 ಬದಲು 814 ಈ ತರ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ಅಥವಾ 1200 ಬದಲು 1216 ಈ ತರ ಕೊಟ್ಟಿದ್ರೆ ನೀವು ಎಲ್ಲಾನು ಮಾಡಿ ನೋಡ್ಬೇಕಾಗತ್ತೆ. ಓಕೆ, 2 0 2 0 ಹೋಯ್ತು. 7/4, 4ರಿಂದ 7 ಪೂರ್ತಿಯಾಗಿ ಭಾಗ ಹೋಗಲ್ಲ. ಹಂಗಾಗಿ ಈ 700 ಏನಿದೆ ಇದು ಅಧಿಕ ವರ್ಷ ಅಲ್ಲ. ಸೊ ದ ಆನ್ಸರ್ ಇಸ್ ದಿಸ್. ಇದೇ ಆನ್ಸರ್. ಓಕೆ, ಆದ್ರೆ ನೀವು ಮುಂದಿನದನ್ನು ಕೂಡ ಅವು ಅಧಿಕ ವರ್ಷನ ಅಲ್ವಾ ಅನ್ನೋದನ್ನ ಚೆಕ್ ಮಾಡೋದಾದ್ರೆ ಬೇಕಾದ್ರೆ ಮಾಡಿ ನೋಡ್ಬೋದು. ನೋಡಿ 800 0 0 ಕ್ಯಾನ್ಸಲ್, 4 2 8. 1200 ಕೂಡ ನೀವು ಮತ್ತೆ 400ರಿಂದ ಭಾಗ ಹೋಗಿಸಿ 2 0 ಹೋಗುತ್ತೆ, 4 3 12. 20 ಅಂದ್ರೆ 2000, ಇಲ್ಲಿ 400ರಿಂದ ಭಾಗ ಹೋಗಿಸಿ 2 0 ಕ್ಯಾನ್ಸಲ್ ಮಾಡಿ 4 5 20. ಸೊ ಇವೆಲ್ಲನೂ ಭಾಗ ಹೋಗ್ತವೆ, ಇದು ಒಂದು ಮಾತ್ರ ಭಾಗ ಹೋಗಲ್ಲ 400ರಿಂದ. ಹಂಗಾಗಿ ಇದು ಅಧಿಕ ವರ್ಷ ಅಲ್ಲ. ಓಕೆ, ಇದೇನು ನಿಮ್ಗೆ ಎಕ್ಸಾಮ್ ಅಲ್ಲಿ ಬರೋ ಪ್ರಶ್ನೆ ಏನಲ್ಲ, ಜಸ್ಟ್ ಟು ರಿಪೀಟ್ ದ ಕಾನ್ಸೆಪ್ಟ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸಿಂಪಲ್ ಪ್ರಾಬ್ಲಮ್ ಇದು ಕೂಡ. ಓಕೆ, ಇಲ್ಲಿ ನೋಡಿ ಏನ್ ಕೇಳ್ತಿದ್ದಾರೆ ಅಂದ್ರೆ, ಇಂದು ಸೋಮವಾರವಾಗಿದ್ದರೆ 61 ದಿನಗಳ ನಂತರ ವಾರದ ಯಾವ ದಿನವಾಗಿರುತ್ತದೆ? ಓಕೆ, ಇವತ್ತು ಸೋಮವಾರ 61 ದಿನಗಳ ನಂತರ ಅಂದ್ರೆ ಇವತ್ತಿನಿಂದ ಸೋಮವಾರ ಅಂದ್ಕೊಂಡ್ರೆ ನಾಳೆಯಿಂದ 61 ದಿನಗಳನ್ನ ಆಡ್ ಮಾಡಿದ್ರೆ ಅದು ನೆಕ್ಸ್ಟ್ ದಿನ ಏನ್ ಬರುತ್ತೋ ಅದು ಯಾವ ದಿನ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಇಲ್ಲಿ ನಮಗೆ ನಂಬರ್ ಆಫ್ ಆಡ್ ಡೇಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು ನಾವು. ಓಕೆ, ಆಡ್ ಡೇಸ್ ಯಾಕೆ ಬೇಕು ಅಂತಂದ್ರೆ ಇಲ್ಲಿಗೆ ಬೇಕು ನಿಮಗೆ. ಈಗ ಇಲ್ಲಿ ಸೋಮವಾರ ಅಂತ ಹೇಳ್ತಿದ್ದಾರೆ. ಓಕೆನಾ, ಇವತ್ತು ಸೋಮವಾರ ಪ್ಲಸ್ 61 ದಿನಗಳು ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಈ 61 ದಿನಗಳನ್ನ ನಾವ್ ಏನ್ ಮಾಡ್ಬೇಕು, 7ರಿಂದ ಭಾಗ ಹೋಗಿಸಿ ಅದರಲ್ಲಿ ಎಷ್ಟು
ಆಡ್ ಡೇಸ್ ಇದೆ ಅಂತ, ಶೇಷ ದಿನಗಳು ಎಷ್ಟಿದಾವೆ ಅನ್ನೋದನ್ನ ಕಂಡುಹಿಡಿಬೇಕು ಫಸ್ಟ್. ಈಗ 61ನ್ನ 7ರಿಂದ ಭಾಗಿಸಿ, 7 1 7 7 8 56. ಓಕೆ, 7 8 56, 7 9 63, ಅಲ್ಲಿ ಮುಂದೆ ದೊಡ್ಡದಾಗತ್ತೆ. ಸೊ 7 8 56 ಮಾಡಿದ್ರೆ ಇಲ್ಲಿ ಶೇಷ ಎಷ್ಟು ಉಳಿಯುತ್ತೆ ನಮಗೆ? 5 ಉಳಿಯುತ್ತೆ. ಸೊ 5 ಆಡ್ ಡೇಸ್ ಇದಾವೆ. ಅಂದ್ರೆ ಅದರ ಅರ್ಥ ಏನು? 5 ದಿನ, ಸೋಮವಾರದ ನಂತರ ಬರೋ 5 ದಿನಗಳು ಏನಿದೆ ಅದು ನಮಗೆ ಇದರ ಆನ್ಸರ್. ಸೋಮವಾರದ ನಂತರ 5 ದಿನ ಅಂದ್ರೆ ನೋಡಿ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಶನಿವಾರ ಇದರ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡೋಣ. ಓಕೆ, ನೋಡಿ ಈ ಪ್ರಶ್ನೆ ಒಂದ್ ಸ್ವಲ್ಪ ಸಿಂಪಲ್ ಇದೆ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಎಕ್ಸ್ ವಾರಗಳು ಎಕ್ಸ್ ದಿನಗಳಲ್ಲಿ ಒಟ್ಟು ಎಷ್ಟು ದಿನಗಳು ಇರುತ್ತವೆ? ನೋಡಿ, ಎಕ್ಸ್ ವಾರಗಳು ಮತ್ತು ಎಕ್ಸ್ ದಿನಗಳಲ್ಲಿ ಒಟ್ಟು ಎಷ್ಟು ದಿನಗಳಿರುತ್ತವೆ ಅಂತ ಕೇಳ್ತಿದ್ದಾರೆ. ಈಗ ಸಿಂಪಲ್ ಆಗಿ ನೋಡಿ, ನೀವು 5 ವಾರ ಇದೆ ಅಂತ ತಿಳ್ಕೊಳ್ಳಿ. 5 ವಾರ ಮತ್ತು 5 ದಿನ ಅಂತ ಹಿಂಗ್ ಬರ್ಕೊಳ್ಳೋಣ ನಾವು. ಈಗ ಎಕ್ಸ್ ಅನ್ನೋದು 5 ಇಲ್ಲಿ. ಓಕೆ, 5 ವಾರ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಹೇಳಿ? ವಾರ ಅಂದ್ರೆ ಎಷ್ಟು? 7 ದಿನ ಪ್ಲಸ್ 5 ದಿನ. ಓಕೆ, ಸೊ ಟೋಟಲ್ ಎಷ್ಟಾಯ್ತು ಈಗ? 5 7 35, 5 40 ದಿನ ಅಂತ. ಕರೆಕ್ಟಾ? ಇದು ಆನ್ಸರ್ ನಮಗ್ ಬೇಕಾಗಿಲ್ಲ, ಅದನ್ನ ಇವರು ಇಲ್ಲಿ ಎಕ್ಸ್ ಟರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಆನ್ಸರ್ ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಹಿಂಗೆ ನಾವು 10 ವಾರ ಅಂದ್ಕೊಳ್ಳೋಣ. 10 ವಾರ ಮತ್ತು 10 ದಿನ. 10 ವಾರ 10 ದಿನ ಅನ್ನೋದನ್ನ ನಾವ್ ಏನ್ ಮಾಡ್ತೀವಿ? 10ಕ್ಕೆ 7ರಿಂದ ಮಲ್ಟಿಪ್ಲೈ ಮಾಡ್ತೀವಿ, ಪ್ಲಸ್ 10ನ್ನ ಮಲ್ಟಿಪ್ಲೈ ಆಡ್ ಮಾಡ್ತೀವಿ. ಕರೆಕ್ಟಾ? ಸೊ ಇಲ್ಲಿ ಎಕ್ಸ್ ಅಂತ, ಇದು ಎಕ್ಸ್ ಅಂತ, ಎಕ್ಸ್ ವ್ಯಾಲ್ಯೂ ಸೇಮ್ ಇದೆ ಅಂತ. ಈಗ ನಾನು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಹಾಕಿದೆ ಅಂತ ತಿಳ್ಕೊಳ್ಳಿ. ಎಕ್ಸ್ ಇಂಟು 7 ಪ್ಲಸ್ ಎಕ್ಸ್. ಎಕ್ಸ್ ಇಂಟು 7 ಎಷ್ಟಾಯ್ತು? 7x ಪ್ಲಸ್ ಎಕ್ಸ್. 7x ಇನ್ನೊಂದು ಎಕ್ಸ್. ಸೊ ಟೋಟಲಿ ಎಷ್ಟು ಎಕ್ಸ್ ಆಯ್ತದು? 8x ಆಯ್ತು. ಸೊ ಆನ್ಸರ್ ಏನು ಇಲ್ಲಿ? 8x. ಅರ್ಥ ಆಯ್ತಾ? ಇದನ್ನ ಆಡ್ ಮಾಡ್ಬೇಕು. ಓಕೆ, ಸೊ ಗಡಿಬಿಡಿಲಿ ಆನ್ಸರ್ ಸಿಂಪಲ್ ಆಗಿ ಗೊತ್ತಿದೆ ಅಂತ ಅನ್ಕೊಂಡು ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಓಕೆ ಎಕ್ಸ್ ವಾರ ಅಂತಿದ್ದಾರೆ, ಸೊ 7x ಅನ್ನೋದು ಟೋಟಲ್ ದಿನಗಳು, ಇನ್ನೊಂದು ಎಕ್ಸ್ ದಿನಗಳು ಅಂತಿದ್ದಾರೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಅವಾಗ 7x ಇಂಟು ಎಕ್ಸ್ 7x ಸ್ಕ್ವೇರ್. ಯಾಕಂದ್ರೆ ಅದು ಕೂಡ ಒಂದು ಆಪ್ಷನ್ ಇದೆ ಇಲ್ಲಿ, ಅದು ಕೂಡ ಒಂದು ಆಪ್ಷನ್ ಇದೆ. ಅದನ್ನ ಕನ್ಫ್ಯೂಸ್ ಮಾಡೋಕೋಸ್ಕರನೇ ಕೊಟ್ಟಿದ್ದಾರೆ. ಆನ್ಸರ್ ಏನು ಅಂದ್ರೆ 8x, 7x ಸ್ಕ್ವೇರ್ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಓಕೆ, ಇವಾಗ ನಮಗೆ ನೋಡಿ, 0 ಅಂದ್ರೆ ರವಿವಾರ, 1 ಅಂದ್ರೆ ಸೋಮವಾರ, 2 ಮಂಗಳ, 3 ಬುಧ, 4 ಗುರು, 5 ಶುಕ್ರ, 6 ಶನಿ ಅನ್ನೋದು ಹೇಗೆ ಹೆಲ್ಪ್ ಆಗತ್ತೆ ನಮಗೆ ಅನ್ನೋದು ಈ ಪ್ರಾಬ್ಲಮ್ ಅಲ್ಲಿ ನೋಡ್ಬೋದು ನಾವು. ಓಕೆ, ಸೊ ಪ್ರಾಬ್ಲಮ್ ಇಂಟ್ರೆಸ್ಟಿಂಗ್ ಆಗಿದೆ, ಲಕ್ಷ ಕೊಟ್ಟು ಕೇಳಿ. ಓಕೆ, 1776 ಜುಲೈ 16ರಂದು ವಾರದ ಯಾವ ದಿನವಾಗಿತ್ತು? ಒಂದು ಡೇಟ್ ಕೊಟ್ಟಿದ್ದಾರೆ ಇಲ್ಲಿ. ಏನು ಅಂದ್ರೆ ಜುಲೈ 16, 1776 ಇದು ವಾರದ ಯಾವ ದಿನ ಆಗಿತ್ತು ಅಂತ ಕೇಳ್ತಿದ್ದಾರೆ ಅವರು. ಓಕೆ, ಸೊ ಈ ಪ್ರಶ್ನೆನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂದ್ರೆ, ಈ ಜುಲೈ 16, 1776 1ನೇ ವರ್ಷದಿಂದ ಹಿಡಿದು ಇಷ್ಟು ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಬರ್ತವೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ 0 ಬಂದ್ರೆ ರವಿವಾರ, 1 ಬಂದ್ರೆ ಸೋಮವಾರ, ಹಂಗೆ ಆ ಟೇಬಲ್ ನಿಮಗೆ ನೆನಪಿರ್ಬೇಕು. ಓಕೆ, 0 to 6 ರವಿವಾರದಿಂದ ಶನಿವಾರದವರೆಗೂ. ಓಕೆ, ಈಗ ಜುಲೈ 16, 1776ರಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅನ್ನೋದನ್ನ ನಾವು ಯಾವ ತರ ಕಂಡುಹಿಡಿಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಲಾಜಿಕ್ ಇದೆ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ಫಸ್ಟ್ ಏನ್ ಮಾಡೋಣ, ಈ 1776 ಇದೆ ಅಲ್ಲ, ಅದನ್ನ ನಾನು ಯಾವ ತರ ಬರ್ಕೋತೀನಿ ಅಂದ್ರೆ, ಫಸ್ಟ್ 1600 ಅಂತ ಬರ್ಕೋತೀನಿ. ಫಸ್ಟ್ 1600 ನಾನು ಯಾಕೆ ಬರಿತಾ ಇದ್ದೀನಿ ಅಂದ್ರೆ, 1600ರಲ್ಲಿ 0 ಆಡ್ ಡೇಸ್ ಬರುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಲ್ವಾ. ಅದಕ್ಕೆ ನಾನು 1776ನ ಮೊದಲು 1600 ಅಂತ ಬರ್ಕೋತೀನಿ, ಪ್ಲಸ್ 1700ಕ್ಕೆ ಇನ್ನೊಂದು 100ನ ಬರ್ಕೋತೀನಿ. ಅವಾಗ 1700 ಆಯ್ತಾ? ನೋಡಿ, 1600 ಪ್ಲಸ್ 100 1700 ಆಯ್ತು. 1776ರಲ್ಲಿ ನಾನು 100, ಯಾಕಂದ್ರೆ 100 ವರ್ಷದಲ್ಲೂ 5 ಆಡ್ ಡೇಸ್ ಬರುತ್ತೆ, ಅದು ಕೂಡ ನನಗೆ ಗೊತ್ತಿದೆ. ಸೊ ಅದನ್ನ ನಾನು ಸಿಂಪ್ಲಿಫೈ ಮಾಡ್ತಾ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ನೆಕ್ಸ್ಟ್ ಬರೋದು ಈಗ 1700 ಡೇಸ್ ಆಯ್ತು. ಈಗ 76 ಅಂತ ಹೇಳ್ತಿದ್ದಾರೆ, ಆದ್ರೆ 76 ಅಲ್ಲಿ ಜುಲೈ 16 ಅಂದ್ರೆ 76ನೇ ವರ್ಷ ಇದೆ ಅಲ್ಲ, ಅದನ್ನ ನಾವು ಇಲ್ಲಿ ಆಡ್ ಮಾಡ್ಕೊಳ್ಳೋದು ಬೇಡ, ಅದನ್ನ ಸಪರೇಟ್ ಆಗಿ ಆಡ್ ಮಾಡೋಣ. 75 ವರ್ಷ ಮಾತ್ರ ನಾನು ಸಪರೇಟ್ ಆಗಿ ಆಡ್ ಮಾಡ್ಕೋತೀನಿ. 75 ವರ್ಷ. ಓಕೆನಾ? 75 ವರ್ಷ ಅಂದ್ರೆ ಈಗ ಟೋಟಲ್ ಎಷ್ಟಾಯ್ತು ಹೇಳಿ? 1600, ಇದು 100, 1775 ವರ್ಷ ಆಯ್ತು. 76ನೇ ವರ್ಷಕ್ಕೆ
ತಿಂಗಳುಗಳನ್ನ ಆಡ್ ಮಾಡ್ಬೇಕು. ಯಾಕಂದ್ರೆ 76 ಪೂರ್ತಿ ವರ್ಷ ಇಲ್ಲ, ಇಲ್ಲಿ ಜುಲೈ 16ರವರೆಗೂ ಅಷ್ಟೇ ಹೇಳಿದ್ದಾರೆ. ಸೊ ನಾವು ತಿಂಗಳಲ್ಲಿ ಎಷ್ಟು ಆಡ್ ಡೇ ಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಅಲ್ವಾ. ಸೊ ಜುಲೈ ತನಕ ಮತ್ತೆ ಜುಲೈಯನ್ನು ಆಡ್ ಮಾಡೋದಿಲ್ಲ, ಜುಲೈನ 16 ದಿನ ಮಾತ್ರ ನಮಗ್ ಬೇಕು. ಹಂಗಾಗಿ ನಾವ್ ಏನ್ ಮಾಡ್ಬೋದು, ಇಲ್ಲಿ ಜನವರಿಯಿಂದ ಜೂನ್ ತನಕ ಮಾತ್ರ ನಾನು ಆಡ್ ಮಾಡ್ತೀನಿ. ಜನವರಿ 76 1776 ಜನವರಿಯಿಂದ ಜೂನ್ ವರೆಗೂ 6 ತಿಂಗಳನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ಪ್ಲಸ್ ಜುಲೈನ 16 ದಿನಗಳು, ಈ 16 ದಿನಗಳು ಜುಲೈ ಮಂತ್ದು ನೆನಪಿರ್ಲಿ ನಿಮಗೆ. ಈಗ ನಂಬರ್ ಆಫ್ ಆಡ್ ಡೇಸ್ ಬರೋಣ. ಈ 1600ರಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ ನಮಗ್ ಗೊತ್ತಿದೆ, 0 ಆಡ್ ಡೇಸ್ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಅದು 400 ಮಲ್ಟಿಪಲ್. 100 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ ನಮಗೆ, 5 ಆಡ್ ಡೇಸ್ ಇರುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ನೋಡಿದೀವಿ ಅದನ್ನ. 100ರಲ್ಲಿ 5, 200ರಲ್ಲಿ 3, 300ರಲ್ಲಿ 1, 400ರಲ್ಲಿ 0. ಓಕೆ. ಈಗ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ವಿಷಯ ನಿಮ್ಗೆ, ಇದನ್ನ ನೀವು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈ 75 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ, ಎಷ್ಟು ನಾನ್ ಲೀಪ್ ಇಯರ್ ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಅವಾಗ್ಲೇ ನಮಗೆ ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್, ನಾನ್ ಲೀಪ್ ಇಯರ್ ಅಲ್ಲಿ 1 ಆಡ್ ಡೇಸ್, ಆ ತರ ಆಡ್ ಡೇಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. 75ರನ್ನ 4ರಿಂದ ಭಾಗಿಸಿ, ಅಲ್ಲಿ ಕೋಶೆಂಟ್ ಏನ್ ಬರುತ್ತೋ ಅದು ನಿಮಗೆ ಲೀಪ್ ಇಯರ್. ಕೋಶೆಂಟ್ ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇಲ್ಲಿ 75 75ನ್ನ 4ರಿಂದ ಭಾಗಿಸಿ. 75 4ರಿಂದ ಭಾಗಿಸ್ತಾ ಇದ್ದೀರಾ ಇಲ್ಲಿ, ಯಾಕಂದ್ರೆ ನಿಮಗೆ ಬೇಕಾಗಿರೋದು ನಂಬರ್ ಆಫ್ ಲೀಪ್ ಇಯರ್. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ 7ರಿಂದ 4ರಿಂದ ಅಂತ. 4 ಒಂದ್ಲೆ 4, ಇಲ್ಲಿ 4 ಉಳಿಯುತ್ತೆ. ಸೊ ಉಳಿದ ಎಷ್ಟು, ಇಲ್ಲಿ 3 ಉಳಿಯುತ್ತೆ. 5 35, 4 ಎಂಟ್ಲೆ 32. 4 ಎಂಟ್ಲೆ 32, ಇಲ್ಲಿ 3 ಉಳಿಯುತ್ತೆ. ಸೊ ಇದನ್ನ ತಗೋಬೇಡಿ, ಇದನ್ನ ತಗೊಳ್ಳಿ. ಇದೇನಿದು 18 ಲೀಪ್ ಇಯರ್ಸ್ ಅಂತ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ನಿಮ್ಗೆ 18 ಲೀಪ್ ಇಯರ್ಸ್ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. 18 ಲೀಪ್ ಇಯರ್ಸ್, 75 ವರ್ಷದಲ್ಲಿ 18 ಲೀಪ್ ಇಯರ್ ಬಂದ್ರೆ ಇನ್ನು ಉಳಿದಿರೋ 57 ವರ್ಷ ಏನಿರುತ್ತೆ ಅದು ನಾನ್ ಲೀಪ್ ಇಯರ್ ಇರುತ್ತೆ, ಅಥವಾ ನಾರ್ಮಲ್ ಇಯರ್ ಆಗಿರುತ್ತೆ. ಈಗ ಜನವರಿಯಿಂದ ಜೂನ್ ತನಕ ಎಷ್ಟು ಆಡ್ ಡೇಸ್ ಬರ್ತವೆ ಅನ್ನೋದನ್ನ ಬರ್ಕೋಬೇಕಿಲ್ಲಿ. ನೋಡಿ, ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಈ 76 ಲಾಸ್ಟ್ 2 ಡಿಜಿಟ್ ಇದೆ ಅಲ್ಲ, ಇದರಿಂದ 1776 ಅನ್ನೋದು ಲೀಪ್ ಇಯರ್ ನಾನ್ ಲೀಪ್ ಇಯರ್ ಅನ್ನೋದನ್ನ ಮೊದಲು ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಅದೇನೆ. ನಾನು ಅದನ್ನ ಹೇಳೋದು ಮರ್ತೆ ನಿಮ್ಗೆ, ಸಾರಿ. ಫಸ್ಟ್ ಸ್ಟೆಪ್ ಏನು ಅಂದ್ರೆ, ಈ 2 ಡಿಜಿಟ್ ಇಂದ ನೀವು 4ರಿಂದ ಭಾಗಿಸಿದ್ರೆ ಅದು ಭಾಗ ಹೋದ್ರೆ ನೋಡಿ 76 ಭಾಗ ಹೋಗುತ್ತಾ, 4 ಒಂದ್ಲೆ 4, 3 ಉಳಿತು, 4 9ಲೆ 36. ಅಂದ್ರೆ 1776 ಅನ್ನೋದು ಲೀಪ್ ಇಯರ್ ಇದೆ ಅನ್ನೋದು ಗೊತ್ತಿರ್ಲಿ ನಮ್ಗೆ. ಲೀಪ್ ಇಯರ್ ಇದೆ ಅನ್ನೋದು ಯಾಕೆ ಗೊತ್ತಿರ್ಬೇಕು ಅಂದ್ರೆ, ಫೆಬ್ರವರಿನಲ್ಲಿ ನಾವು ಆಡ್ ಡೇಸ್ ನ ಎಷ್ಟು ಆಡ್ ಮಾಡ್ಬೇಕು ಅಂತ. ಲೀಪ್ ಇಯರ್ ಇದ್ರೆ 29 ದಿನ ಇರ್ತವೆ, ಹಂಗಾಗಿ ನಮಗೆ 1 ಆಡ್ ಡೇಸ್ ಬರುತ್ತೆ. ಈಗ ನೋಡಿ, ಇಲ್ಲಿ ಜನವರಿಯಿಂದ ಜೂನ್ ವರೆಗೂ ನಾನು ಆಡ್ ಡೇಸ್ ನ ಆಡ್ ಮಾಡ್ತಾ ಹೋಗ್ತಾ ಇದೀನಿ. ಜನವರಿಲಿ ಎಷ್ಟು ಆಡ್ ಡೇಸ್ ಬರುತ್ತೆ, 3 ಆಡ್ ಡೇಸ್ ಬರುತ್ತೆ, ಯಾಕಂದ್ರೆ 31 ದಿನ ಇರ್ತವೆ ಅಲ್ಲಿ. ಈಗ ಫೆಬ್ರವರಿನಲ್ಲಿ ಎಷ್ಟು ಬರುತ್ತೆ, ಇದು ಲೀಪ್ ಇಯರ್ ಇದೆ, ಹಂಗಾಗಿ ಫೆಬ್ರವರಿನಲ್ಲಿ 1 ಆಡ್ ಡೇ ಬರುತ್ತೆ. ಮಾರ್ಚ್ ಅಲ್ಲಿ 3, ಏಪ್ರಿಲ್ ಅಲ್ಲಿ 2, ಯಾಕಂದ್ರೆ ಏಪ್ರಿಲ್ ಅಲ್ಲಿ 30 ದಿನ. ಏಪ್ರಿಲ್ ಆಯ್ತಾ. ಈಗ ಮೇನಲ್ಲಿ 3 ದಿನ, ಜೂನ್ ಅಲ್ಲಿ 30 ದಿನ ಇರುತ್ತೆ, ಹಂಗಾಗಿ 2 ದಿನ ಆಯ್ತಾ. ಈಗ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರೆಗೂ ಆಯ್ತು. ಈಗ ಈ 6 ತಿಂಗಳಲ್ಲಿ ಬರುವಂತ ಆಡ್ ಡೇಸ್ ಇವೆಲ್ಲ. ಅರ್ಥ ಆಯ್ತಲ್ವಾ ನಿಮ್ಗೆ? ಕೊನೆಗೆ 16 ದಿನ ಒಂದಿದೆಯಲ್ಲ ಜುಲೈದು, ಆ 16 ದಿನಾನು ಕೂಡ ಇಲ್ಲಿ ಆಡ್ ಅಪ್ ಮಾಡ್ಕೋತೀನಿ. ಅರ್ಥ ಆಯ್ತಲ್ವಾ ನಿಮ್ಗೆ? ಈಗ ಎಲ್ಲಾನು ಆಡ್ ಮಾಡ್ತಾ ಹೋಗೋಣ. ಈಗ ಇಲ್ಲಿವರೆಗೂ ನಮ್ಗೆ 5 ಅಂತಾನೆ ಇದೆ ಆಡ್ ಡೇಸ್ ಇವೆಲ್ಲ. ಇನ್ನು 18 ಲೀಪ್ ಇಯರ್ ಅಂದ್ರೆ 18 ಇಂಟು 2, ಯಾಕಂದ್ರೆ 1 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಬರುತ್ತೆ ನಮಗೆ. 57 ನಾನ್ ಲೀಪ್ ಇಯರ್, ಹಂಗಾಗಿ ಅಲ್ಲಿ 57 ಇಂಟು 1 ಅಂತ ಮಾಡ್ಬೇಕು. ಇವೆಲ್ಲನೂ ಆಡ್ ಮಾಡಿ 3 1 4 3 7 7 2 9 9 3 12 12 2 14 ಪ್ಲಸ್ 16 ಟೋಟಲಿ 30 ದಿನ ಆಯ್ತು ಇಲ್ಲಿ. ಇವನ್ನೆಲ್ಲಾನು ಆಡ್ ಮಾಡೋಣ ನಂತರ. 5 ಪ್ಲಸ್ 18 2ಲೆ 36, 36 ಪ್ಲಸ್ 57, 36 57 ಎಷ್ಟಾಗತ್ತೆ ನೋಡಿ, 80, 87 ಪ್ಲಸ್ 93. 93 ಪ್ಲಸ್ 30. ಸೊ ಒಟ್ಟು ಎಷ್ಟಾಯ್ತು ಇದು, 30 ಪ್ಲಸ್ 90 120, 123 128.
ಓಕೆ 128 ದಿನ ಆಯ್ತು. ಆದ್ರೆ ಇದನ್ನ ಮತ್ತೆ ನಾವ್ ಏನ್ ಮಾಡ್ಬೇಕು, 7ರಿಂದ ಭಾಗ ಹೋಗಿಸ್ಬೇಕು. 7ರಿಂದ ಭಾಗ ಹೋಗ್ಲೇಬೇಕು, ಯಾಕಂದ್ರೆ ನಮಗ್ ಬೇಕಾಗಿರೋದು 0ದಿಂದ 6ರವರೆಗೂ, ಅಲ್ಲಿವರೆಗೂ ಬಿಡಲ್ಲ ನಾವು. ಅರ್ಥ ಆಯ್ತಲ್ವಾ? ಓಕೆ, ಸೊ 7ರಿಂದ ಭಾಗ ಹೋಗಿಸಿ ಶೇಷ ಎಷ್ಟು ಅಂತ ಕಂಡು ಬಿಡಿ. ಓಕೆ, 7 ಒಂದ್ಲೆ 7, 7 ಒಂದ್ಲೆ 7, ಇಲ್ಲಿ 12 ಆಯ್ತು, 5 ಉಳಿಯುತ್ತೆ, 7 ಎಂಟ್ಲೆ 56. ಓಕೆ, 7 ಎಂಟ್ಲೆ 56, ಸೊ 2 ಉಳಿಯುತ್ತೆ. ಸೊ 2 ನಮಗೆ ಶೇಷ. 2 ಅನ್ನೋದು ಇದು ಯಾವ ವಾರ ನೋಡಿ, 0, 1, 2 ಮಂಗಳವಾರ. ಓಕೆ, ಸೊ ಮಂಗಳವಾರ ಇದು ಈ ಡೇದಲ್ಲಿ ಬರೋ, ಸಾರಿ ಡೇಟ್ಗೆ ಬರೋ ಅಂತ ವಾರ ಮಂಗಳವಾರ ಇದರ ಆನ್ಸರ್. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸೊ ಇಷ್ಟೆಲ್ಲಾನು ಲೆಕ್ಕ ಮಾಡೋದಾ ಅಂತ ಕೇಳ್ಬೇಡಿ, ಇದೆಲ್ಲಾನು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ವಿದಿನ್ ಎ ಮಿನಿಟೇ ನೀವು ಸಾಲ್ವ್ ಮಾಡಬಹುದು. ಓಕೆ, ಆದ್ರೆ ನೀವು ಏನ್ ನೆನ್ಪಿಟ್ಕೋಬೇಕು ಇಲ್ಲಿ, ಇದನ್ನ ವರ್ಷ ಟೋಟಲ್ ವರ್ಷದಲ್ಲಿ ಲೀಪ್ ಇಯರ್ ನಾನ್ ಲೀಪ್ ಇಯರ್ ಯಾವ ತರ ಕಂಡು ಹಿಡಿಬೇಕು. ಒಂದು ಲೀಪ್ ಇಯರ್ ಅಲ್ಲಿ 2 ಇರುತ್ತೆ, ಒಂದು ನಾನ್ ಲೀಪ್ ಇಯರ್ ಅಲ್ಲಿ ಒಂದೇ ಆಡ್ ಡೇಸ್ ಇರುತ್ತೆ. ಮಂತ್ ಅಲ್ಲಿ ಎಷ್ಟೆಷ್ಟು ಆಡ್ ಡೇಸ್ ಇರುತ್ತೆ ಅನ್ನೋದನ್ನ ಕಂಡಿಡ್ಕೊಂಡ್ಬಿಟ್ರೆ ನೀವು ಮುಗ್ದೋಯ್ತು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಇದೇ ತರದ್ ಇನ್ನೊಂದು ಪ್ರಶ್ನೆ ನೋಡೋಣ, ಅದು ನಮಗೆ ಇನ್ನೂ ಫಾಸ್ಟ್ ಆಗುತ್ತೆ. ಓಕೆನಾ? ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಡೇ, ದ ಡೇ ಆಫ್ ಇಂಡಿಪೆಂಡೆನ್ಸ್. ಏನು 1947 ಆಗಸ್ಟ್ 15 ವಾರದ ಯಾವ ದಿನ ಆಗಿತ್ತು, ನಮಗೆ ಯಾವ ದಿನ ಸ್ವಾತಂತ್ರ್ಯ ಸಿಕ್ತು ಅನ್ನೋದನ್ನ ಕಂಡುಹಿಡಿಯೋಣ ಈಗ. ಓಕೆ, ಸೊ ಅದೇ ಸೇಮ್ ಲಾಜಿಕ್ ಇಲ್ಲಿಯೂ ಕೂಡ ಒಂದ್ ಸ್ವಲ್ಪ ಈಗ ನಮ್ಗೆ ಫಾಸ್ಟ್ ಆಗುತ್ತೆ ನೋಡಿ ಪ್ರೊಸೆಸ್. ಈಗ ನಮ್ಗೆ ಏನಿದೆ, ಇದು ಆನ್ಸರ್ ಏನ್ ಬೇಕಾಗಿದೆ, ಆಗಸ್ಟ್ 15 1947. ಸೊ ಮತ್ತೆ ನಾನು ಏನ್ ಮಾಡ್ಬೇಕು, ಫಸ್ಟ್ ಈ 1947 ಅನ್ನೋದು ಲೀಪ್ ಇಯರ್ ಅಥವಾ ಅಲ್ಲ ಅನ್ನೋದನ್ನ ಕಂಡುಹಿಡ್ಕೊಳ್ಳೋಣ. ಲಾಸ್ಟ್ 2 ಡಿಜಿಟ್ ನ 4ರಿಂದ ಭಾಗ ಹೋಗಿಸಿ ಪೂರ್ತಿಯಾಗಿ ಭಾಗ ಹೋಗುತ್ತಾ, ಹೋಗಲ್ಲ, ಯಾಕಂದ್ರೆ 47 4ರ ಮಗ್ಗಿಲಿ ಬರಲ್ಲ. ಸೊ ಇದು ನಾನ್ ಲೀಪ್ ಇಯರ್. ನಾನ್ ಲೀಪ್ ಇಯರ್, ನಾನ್ ಲೀಪ್ ಇಯರ್ ಇದ್ರೆ ಇದರಲ್ಲಿ ಫೆಬ್ರವರಿನಲ್ಲಿ 0 ಆಡ್ ಡೇಸ್ ಇರುತ್ತೆ. ಅದಕ್ಕೋಸ್ಕರನೇ ಬೇಕಾಗಿರೋದು ನಮಗೆ, ಅದು ಒಂದಕ್ಕೋಸ್ಕರ ಇದು ಬೇಕಾಗಿರೋದು, ಫೆಬ್ರವರಿಲಿ ಎಷ್ಟು ಆಡ್ ಡೇಸ್ ಆಡ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಈಗ 1947 ನ ಮತ್ತೆ ಸೇಮ್ ಲಾಜಿಕ್ ಫಾಲೋ ಮಾಡ್ಬೇಕು ನಾವು. 1600 ಪ್ಲಸ್ 1900 ಅಲ್ವಾ, ಸೊ ನೆಕ್ಸ್ಟ್ 300 ಆಡ್ ಮಾಡ್ಕೋತೀನಿ. ನಮ್ಗೆ 1600 ಅಲ್ಲಿ 0 ಆಡ್ ಡೇಸ್ ಇರ್ತವೆ, 300 ಅಲ್ಲಿ ಎಷ್ಟು ಆಡ್ ಡೇಸ್ ಇರ್ತವೆ, ಒಂದೇ ಒಂದು ಆಡ್ ಡೇ ಇರುತ್ತೆ. ಓಕೆ, ಸೊ ಇಲ್ಲಿವರೆಗೂ 1900 ಆಯ್ತು. 1900 ನಂತರ 47 ಇಯರ್, ಸೊ 47ನೇ ವರ್ಷ ನಮಗೆ ಆಗಸ್ಟ್ ತನಕ ಕಂಡು ಹಿಡಿಬೇಕಾಗಿದೆ. ಸೊ ಒಟ್ಟು 46 ವರ್ಷ ಏನಿದೆ ಅದನ್ನ ನಾನು ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು, 46 ವರ್ಷ. ಓಕೆ, 46 ವರ್ಷ ಪ್ಲಸ್, ಈಗ 46 ವರ್ಷ ಆಯ್ತಾ, 47ನೇ ವರ್ಷಕ್ಕೆ ಆಗಸ್ಟ್ 15 ಅಂತ ಇದೆ. ಹಂಗಾದ್ರೆ ಜನವರಿಯಿಂದ ಜುಲೈವರೆಗೂ 1947ದ 7 ಮಂತ್ಗಳನ್ನ ನಾವು ಆಡ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? 7 ತಿಂಗಳನ್ನ ಆಡ್ ಮಾಡೋಣ. ಸೊ ಅದೇನದು, ಜಾನ್ ಟು ಜುಲೈ, ಇಲ್ಲಿ ಬರ್ದಿರ್ತೀನಿ ನಾನು, ಜಾನ್ ಟು ಜುಲೈ ಆಫ್ 1947 ಇದು, ಪ್ಲಸ್ ಜುಲೈ ಆಯ್ತಾ, ಈಗ ಆಗಸ್ಟ್ದ 15 ದಿನಗಳು ಇರುತ್ತಲ್ಲ, ನೆಕ್ಸ್ಟ್ ಅದನ್ನು ಕೂಡ ಆಡ್ ಮಾಡೋಣ. ಇದು ಆಗಸ್ಟ್ನ 15 ದಿನಗಳು. ಅರ್ಥ ಆಯ್ತಲ್ವಾ ನಿಮ್ಗೆ? ಆಗಸ್ಟ್ನ 15 ದಿನಗಳು. ಓಕೆ, ಈಗ ಬನ್ನಿ, ಈಗ 1600 ಅಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ, 0 ಇರುತ್ತೆ. 300 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ, 1 ಆಡ್ ಡೇ ಇರುತ್ತೆ. ಇದು ನಮಗ್ ಗೊತ್ತಿದೆ ಆಲ್ರೆಡಿ. ಈಗ 46 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಮತ್ತೆ ಎಷ್ಟು ನಾನ್ ಲೀಪ್ ಇಯರ್ ಅಂತ ಕಂಡು ಹಿಡ್ಕೊಬೇಕು. ಓಕೆ, 46 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಅನ್ನೋದನ್ನ ಹೆಂಗ್ ಕಂಡು ಹಿಡಿತೀರಾ ನೀವು, 46ನ 4ರಿಂದ ಭಾಗಿಸಿ, 11 4ಲೆ 46, ಕರೆಕ್ಟಾ? 4 1 4, 4 1 4, ಇಲ್ಲಿ 2 ಉಳಿಯುತ್ತೆ. ಆ ಶೇಷ ಬಿಟ್ಟಾಕಿ 11 4ಲೆ 44 ಅಲ್ವಾ. ಸೊ ಇದರಲ್ಲಿ 11 ಲೀಪ್ ಇಯರ್ ಬರುತ್ತೆ. ಸೊ 11 LY ಅಂತ ಬರ್ಕೋತೀನಿ. LY ಅಂದ್ರೆ ಲೀಪ್ ಇಯರ್. ಓಕೆನಾ? 11 46ರಲ್ಲಿ 11 ಲೀಪ್ ಇಯರ್ ಬರುತ್ತೆ ಅಂದ್ರೆ ಉಳಿದು 35 ಏನಿದೆ ಅದು ನಾನ್ ಲೀಪ್ ಇಯರ್ ಬರುತ್ತೆ. ಕರೆಕ್ಟಾ? ನಾನ್ ಲೀಪ್ ಇಯರ್. ಸೊ ಇದು 46 ವರ್ಷಕ್ಕೆ ಇಷ್ಟ ಆಯ್ತು. ಓಕೆ, ಇನ್ನು ಜನವರಿ ಟು ಜುಲೈ ಅಲ್ಲಿ ಎಷ್ಟು ಆಡ್ ಡೇಸ್ ಬರ್ತವೆ ಅನ್ನೋದನ್ನ ಮಂತ್ ವೈಸ್ ಬರಿತಾ ಹೋಗ್ಬೇಕು. ಓಕೆ, ಜನವರಿಲಿ 31 ದಿನ ಇರುತ್ತೆ. ಸೊ ಜನವರಿ ಯಾವಾಗ್ಲೂ 3 ಅದು, ಜನವರಿ 3 ಫಿಕ್ಸ್ ಅದು. ಓಕೆ, ಈಗ 0, ಇದು ನಾನು ಫೆಬ್ರವರಿ 0 ತಗೋತೀನಿ, ಯಾಕಂದ್ರೆ ಅದು ನಾನ್ ಲೀಪ್ ಇಯರ್ ಇದೆ, ಅಲ್ಲಿ 28 ದಿನ ಇರ್ತವೆ. ಓಕೆನಾ? ಫೆಬ್ರವರಿ. ಇನ್ನು ಮಾರ್ಚ್ 31, ಏಪ್ರಿಲ್ 30 ಬಂದಾಗ 2 ಆಡ್ ಡೇಸ್, ಏಪ್ರಿಲ್, ಮೇ, ಜೂನ್ 30, ಓಕೆ, ಜುಲೈ 31. ಓಕೆನಾ? ಇಲ್ಲಿ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, 7 ತಿಂಗಳಲ್ಲಿ ಆಡ್ ಡೇಸ್ ಮುಗಿತಾ. ಇನ್ನು ನೆಕ್ಸ್ಟ್ ಲಾಸ್ಟ್ 15 ದಿನ, ಇದು ಆಗಸ್ಟ್ ನ 15 ದಿನಗಳು. ಓಕೆ, ಸೊ ಬನ್ನಿ ಈಗ 1 ಅದನ್ನ ಹಂಗೆ ಇಟ್ಕೊಳ್ಳಿ. 11 ಇಂಟು
2 ಮಾಡಬೇಕು, ಯಾಕೆಂದ್ರೆ ಅವು ಲೀಪ್ ಇಯರ್ ಅಲ್ಲಿ 2 ಆಡ್ ಡೇ ಬರ್ತಾವೆ ನಮಗೆ ಗೊತ್ತಿದೆ. 35 ಇಂಟು 1 ಅಂತ ಮಾಡ್ಕೋಬೇಕು, ನಾನ್ ಲೀಪ್ ಇಯರ್ ಅಲ್ಲಿ ಬರುವಂತವು ಇವೆಲ್ಲನೂ ಆಡ್ ಮಾಡ್ಕೊಂಡ್ಬಿಡಿ. 3 6 8 8 3 11 11 2 13 13 3 16 5 31. ಓಕೆ, ಆಡ್ ಡೇಸು ಮತ್ತೆ ಟೋಟಲ್ ಡೇಸು ಆಡ್ ಮಾಡಿ ಕೊನೆಗೆ 7 ಡಿವೈಡ್ ಮಾಡೋದಿರುತ್ತೆ. ಸೊ ಇಲ್ಲಿ ಆಡ್ ಡೇಸು ಈ ಟೋಟಲ್ ಡೇಸು ಆಡ್ ಮಾಡ್ತಾ ಇದೀನಿ ಅನ್ಕೋಬೇಡಿ. ಓಕೆ, ದರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಟೋಟಲ್ ಡೇಸ್ ನ ಫೈಂಡ್ ಔಟ್ ಮಾಡ್ತಾ ಇದೀರಾ ನೀವು. 1 ಪ್ಲಸ್ 11 2 22 22 ಪ್ಲಸ್ 35 ಎಷ್ಟಾಯ್ತು? 57 ಆಯ್ತು. ಓಕೆ, 57ನ್ನ ಆಡ್ ಮಾಡಿ ಇದಕ್ಕೆ, ಇದು 31. ಓಕೆ, ಸೊ ಒಟ್ಟು ಎಷ್ಟಾಯ್ತು ಈಗ? 50 30 80 87 88 89. 89ನ್ನ ಮತ್ತೆ ಏನ್ ಮಾಡ್ಬೇಕು ನೀವು? 7ರಿಂದ ಡಿವೈಡ್ ಮಾಡ್ಬೇಕು, ಮತ್ತೆ ಶೇಷ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. 7 1 7 1 ಉಳಿಯುತ್ತೆ, 7 2 14 5 ಉಳಿಯುತ್ತೆ ಇಲ್ಲಿ. ಸೊ 5 ಶೇಷ. 5 ಯಾವ್ದನ್ನ ಮ್ಯಾಚ್ ಆಗುತ್ತೋ ಆ ವಾರ. 5 ಯಾವ್ದು? ನಮಗೆ ಶುಕ್ರವಾರ. ಸೊ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಯಾವ ವಾರ ಹೇಳಿ? ಶುಕ್ರವಾರ. ಶುಕ್ರವಾರ ಆನ್ಸರ್ ಆಪ್ಷನ್ ಬಿ. ಈ ಪ್ರಶ್ನೆನ ಡೈರೆಕ್ಟ್ ಆಗಿ ಕೇಳಿದ್ರೆ ಶುಕ್ರವಾರ ಅಂತ ಅನ್ಕೋಬೇಕು, ಅಥವಾ ಅದೇ ಆಪ್ಷನ್ ನ ನೀವು ಟಿಕ್ ಮಾಡಬಹುದು. ಈ ಪ್ರಶ್ನೆ ನಿಮ್ಗೆ ಎಕ್ಸಾಕ್ಟ್ಲಿ ಇದೇ ಡೇಟ್ ನ ಕೊಟ್ಟು ಎಕ್ಸಾಮ್ ಅಲ್ಲಿ ಕೇಳಲಿಕ್ಕಿಲ್ಲ. ಆದ್ರೆ 1947 15th ಆಗಸ್ಟ್ ಏನಿದೆ ಅದು ಶುಕ್ರವಾರ ಆಗಿತ್ತು ಅನ್ನೋದನ್ನ ನಾವು ಈ ತರ ಫೈಂಡ್ ಔಟ್ ಮಾಡ್ತೀವಿ. ಆ ಲಾಜಿಕ್ ನಿಮಗೆ ಗೊತ್ತಿರಲಿ. ಓಕೆ, ಸೊ ಈ ತರ ನಿಮಗೆ ಯಾವುದೇ ಡೇಟ್ ಕೊಟ್ರು ಕೂಡ ಇದೇ ಲಾಜಿಕ್ ನ ಫಾಲೋ ಮಾಡಿ ನೀವು ಕ್ಯಾನ್ ಫೈಂಡ್ ಔಟ್ ವಾಟ್ ಡೇ ಇಟ್ ವಾಸ್ ಅಂತ. ಓಕೆ, ಈ ತರದ ಇನ್ನೊಂದು ಪ್ರಶ್ನೆ ನೋಡಿ ಸೆಷನ್ ನ ಎಂಡ್ ಮಾಡೋಣ. ಓಕೆ, ಫಾಸ್ಟ್ ಮಾಡೋದಕ್ಕೋಸ್ಕರ. ಓಕೆ, ಪ್ರಾಕ್ಟೀಸ್, ಜಸ್ಟ್ ಫಾರ್ ಪ್ರಾಕ್ಟೀಸ್. ಸೊ 2002 ಜೂನ್ 4 ವಾರದ ಯಾವ ದಿನ ಅಂತ ಕೇಳ್ತಿದ್ದಾರೆ. ಸೊ ಜೂನ್ 4, ಓಕೆ, 2002. 2002ನ್ನ ನೋಡಿ ಏನಂತ ಬರ್ಕೋತೀನಿ ನಾನು? ಫಸ್ಟ್ 2000 ಅಂತ ಬರ್ಕೋತೀನಿ, ಯಾಕಂದ್ರೆ 2000ದಲ್ಲಿ 0 ಆಡ್ ಡೇಸ್ ಇರುತ್ತೆ ಅಂತ ನನಗೆ ಗೊತ್ತಿದೆ. ನಂತರ 2 ವರ್ಷ, ಎರಡನೇ ವರ್ಷಕ್ಕೆ ಅಂದ್ರೆ 2002ನೇ ವರ್ಷಕ್ಕೆ ಜೂನ್ ಇದೆ. ಸೊ 1 ವರ್ಷ ಅದನ್ನ ನಾನು ಎಕ್ಸ್ಟ್ರಾ ಆಡ್ ಮಾಡ್ಕೋತೀನಿ. ಆ 1 ವರ್ಷ ಯಾವ್ದು ಹೇಳಿ? 2001. 1 ವರ್ಷ ಅನ್ನೋದು ನಾನ್ ಲೀಪ್ ಇಯರ್ ಆಗಿರುತ್ತೆ, ಯಾಕಂದ್ರೆ 1 4ರಿಂದ ಭಾಗ ಹೋಗಲ್ಲ. ಓಕೆ, ಸೊ ಅದು ನಾನ್ ಲೀಪ್ ಇಯರ್ ಅದು. ಓಕೆ, ನೆಕ್ಸ್ಟ್ ಈಗ 2002ರ ಜೂನ್ 4 ಬೇಕಾಗಿದೆ. ಸೊ ನಮಗೆ ಜನವರಿಯಿಂದ ಮೇ ತನಕ ಇಲ್ಲಿರೋ ಎಲ್ಲಾ ಆಡ್ ಡೇಸ್ ನ ಆಡ್ ಮಾಡ್ಕೋಬೇಕು. ನಂತರ ಜೂನ್ ಅಲ್ಲಿ, ಮೇ ಆದ್ಮೇಲೆ ಜೂನ್ ಅಲ್ಲಿ 4 ದಿನ, 4ನೇ ದಿನ ಅದು. ಸೊ ಎಕ್ಸ್ಟ್ರಾ 4 ದಿನ. 2000ದಲ್ಲಿ ನಮಗ್ ಗೊತ್ತಿದೆ 0 ಆಡ್ ಡೇಸ್ ಬರ್ತವೆ. ಈ 1 ವರ್ಷ ಅನ್ನೋದು ನಾನ್ ಲೀಪ್ ಇಯರ್, ಯಾಕಂದ್ರೆ 1 4ರಿಂದ ಭಾಗ ಹೋಗಲ್ಲ. ನಾನ್ ಲೀಪ್ ಇಯರ್ ಆಗಿರೋದ್ರಿಂದ ಇದರಲ್ಲೂ ಕೂಡ ನಮಗೆ ಒಂದೇ ಆಡ್ ಡೇಸ್ ಬರುತ್ತೆ. ನಂತರ ಈಗ ಜನವರಿಯಿಂದ ಮೇ ತನಕ ಮಾಡೋಣ. ಓಕೆ, ಈಗ ಇಲ್ಲಿ ಇನ್ನೊಂದು ಮಾಡ್ಬೇಕಲ್ವಾ ನಾವು ಎಕ್ಸ್ಟ್ರಾ ಸ್ಟೆಪ್. ಈ 2 ಲಾಸ್ಟ್ 2 ಡಿಜಿಟ್ 4ರಿಂದ ಭಾಗ ಹೋಗತ್ತಾ? ಹೋಗ್ಲಿಲ್ಲ ಅಂದ್ರೆ ಇದು ಕೂಡ ನಾನ್ ಲೀಪ್ ಇಯರ್ ಇದೆ ಅಂತ ಅರ್ಥ. 2002 ಲೀಪ್ ಇಯರ್ ಅಲ್ಲ. ಲೀಪ್ ಇಯರ್ ಅಲ್ಲ ಅಂದಿದ್ದಕ್ಕೆ ನಮಗೆ ಫೆಬ್ರವರಿನಲ್ಲಿ 0 ಆಡ್ ಡೇಸ್ ಬರುತ್ತೆ. ಜನವರಿಲಿ 3 ಇರುತ್ತೆ, ಫೆಬ್ರವರಿನಲ್ಲಿ 0, ಮಾರ್ಚ್ ಅಲ್ಲಿ 3, ಏಪ್ರಿಲ್ ಅಲ್ಲಿ 2, ಮತ್ತೆ ಎಲ್ಲಿವರೆಗೂ ತಗೋತಾ ಇದೀನೋ ಮೇ ವರೆಗೂ ಅಲ್ವಾ? ಮೇ ಅಲ್ಲಿ 3 ಇರುತ್ತೆ, ಯಾಕಂದ್ರೆ ಮೇ 31 ನಮಗ್ ಗೊತ್ತು. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ ಆಯ್ತಾ? ಜೂನ್ 4 ಆಡ್ ಮಾಡ್ಕೊಳ್ಳಿ. ಈಗ 1 ಪ್ಲಸ್ 3 3 6 2 8 8 3 11 4 15. ಓಕೆ, ಸೊ 1 ಪ್ಲಸ್ 5 16. 16 ಡಿವೈಡೆಡ್ ಬೈ 7 ಮಾಡ್ಬೇಕು. ಮತ್ತೆ 7ಕ್ಕಿಂತ ದೊಡ್ಡದಾದ್ರೆ ಡಿವೈಡ್ ಮಾಡಿ ಅದನ್ನ. ಓಕೆ, 7 2 14, 2 ಉಳಿಯುತ್ತೆ. ಸೊ 2 ಅಂತ ಏನಿರುತ್ತೆ ಅದು ಮ್ಯಾಚಿಂಗ್ ಮಂಗಳವಾರ. ಇದರ ಆನ್ಸರ್ ಮಂಗಳವಾರ, ಆಪ್ಷನ್ ಎ. ಸೊ 2002 ಜೂನ್ 4 ಮಂಗಳವಾರ ಆಗಿದೆ. ಓಕೆ, ಸೊ ಈ ತರ ನೀವು ಆಡ್ ಡೇಸ್ ನ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಡೇಟ್ ಕೊಟ್ರೆ ಆ ಡೇಟು ಯಾವ ದಿನ ಆಗಿತ್ತು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಈಗ ನಮಗೆ ಡೇಟ್ ಕೊಟ್ಟು ಡೇ ಯಾವುದು ಅನ್ನೋದನ್ನ ಕಂಡುಹಿಡಿಯೋಕೆ ಹೇಳ್ತಿದ್ದಾರೆ. ನಮಗೆ ಒಂದ್ ಯಾವ್ದಾದ್ರು ಡೇ ಕೊಟ್ಟು ಅದ್ರ ಡೇಟ್ ಯಾವ ಡೇಟಿಗೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತಾನು ಹೇಳ್ಬೋದು. ರಿವರ್ಸ್ ವೇ ಆಫ್ ಕ್ವೆಶನ್ಸ್. ಓಕೆ, ಮತ್ತೆ ಇನ್ನೊಂದು ಡಿಫರೆಂಟ್ ಟೈಪ್ ಆಫ್ ಕ್ಯಾಲೆಂಡರ್ ಸೆಕ್ಷನ್ ಅಲ್ಲಿ ಇನ್ನೊಂದು ಡಿಫರೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಬರ್ತವೆ ನಿಮ್ಗೆ. ಅದನ್ನ ನಾವು 2ನೇ ಸೆಷನ್ ಅಲ್ಲಿ ನೋಡೋಣ. ಓಕೆ, ಈಗ ನಿಮ್ಗೆ ಒಂದು ಹೋಮ್ವರ್ಕ್ ಏನು ಅಂತಂದ್ರೆ, ನೀವೆಲ್ಲ ಏನ್ ಮಾಡಿ, ಈ ತರದ್ದು ಪ್ರಶ್ನೆಗೆ ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು ನೀವು ಹುಟ್ಟಿರೋ ಡೇಟ್ ಏನಿದೆ, ನಿಮ್ಮ ಬರ್ತ್ ಡೇಟ್ ಏನಿದೆ
ಮಾಡಿದ್ರೆ ಅದು ಯಾವ ವಾರ ಆಗಿತ್ತು ಅಂತ ನೀವೇ ಫೈಂಡ್ ಔಟ್ ಮಾಡಿ. ದಟ್ ಈಸ್ ಅ ಹೋಮ್ ವರ್ಕ್ ಫಾರ್ ಯು. ಓಕೆ, ಅಂಡ್ ಕಮೆಂಟ್ ಮೀ ಇಫ್ ಯು ಫೈಂಡ್ ಯುವರ್ ಆನ್ಸರ್. ಓಕೆ, ಸೊ ಲೆಟ್ ಅಸ್ ಮೀಟ್ ನೆಕ್ಸ್ಟ್ ಸೆಷನ್ ಅಲ್ಲಿ. ನಾವು ಇದೇ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.